यद्यस्य बुधैर्नाम गृहीतं यद्भासेदं भाति समस्तं वियदादि यस्याज्ञातस्वस्वपदस्था विधिमुख्याः तं प्रत्यञ्चं दक्षिणवक्त्रं कलयामि. ಪರಮ ಪೂಜ್ಯ ಶ್ರೀ ಶ್ರೀಗಳವರು ದಕ್ಷಿಣಾಮೂರ್ತಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಈಗ ಆಸನವನ್ನು ಅಲಂಕರಿಸ್ತಾ ಇದ್ದಾರೆ. ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತಾ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಜಾಯತಾಮಾಸ್ಮಿನ್ ರಾಷ್ಟ್ರೇ ರಾಜನ್ಯ ಇಷವ್ಯಃ ಶೂರೋ ಮಹಾರಥೋ ಜಾಯತಾಂ ಧೇನುರ್ವೋಢಾ ನಡ್ವಾನಾಶಃ ಸಪ್ತಿಃ ಪುರಂಧರ್ಯೋಷಾ ವಿಷ್ಣುರಥೇಷ್ಠಾಸ್ಯ ಭೇಯೋ ಯುವಾಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇನಃ ಪರ್ಜನ್ಯೋ ವರ್ಷತು ಫಲಿನ್ಯೋ ನ ಓಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಹರಿ ಓಂ. ಶರಣಾಗತವತ್ಸಲ ತತ್ವನಿಧೇ ಭವ ಶಂಕರ ದೇಶಿಕ ಮೇ ಶರಣಂ. ಭವ ಶಂಕರ ದೇಶಿಕ ಮೇ ಶರಣಂ. ಭವ ಶಂಕರ ದೇಶಿಕ ಮೇ ಶರಣಂ. ಶರಣಂ 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 ಶರಣಂ. ಭಗವತ್ಪಾದರ ಶಿಷ್ಯರಲ್ಲಿ ಒಬ್ಬರಾದಂತಹ ತೋಟಕ ರಚಿಸಿದಂತಹ ಸ್ತೋತ್ರದ ಮೂಲಕ ಭಗವತ್ಪಾದರನ್ನು ಸ್ತುತಿಸಿ ಮತ್ತು ಪ್ರಾತಸ್ಮರಣೆಯಾದಂತಹ ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ದಕ್ಷಿಣಾಮೂರ್ತಿಯನ್ನು ಕುರಿತು ರಚಿಸಿದಂತಹ ಸ್ತೋತ್ರದ ಮೂಲಕ ಹಾಗೂ ಅವರ ಗುರುಗಳಾದಂತಹ ಪರಮಪೂಜ್ಯ ಶ್ರೀ ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳು ರಚಿಸಿದಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರದ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಇಂತಹ ಮಹಾಸಭೆಯಲ್ಲಿ ಇಂತಹ ಜ್ಞಾನಿಗಳ ಅವರ ಈ ಅಕ್ಷರ ಶರೀರ ಓಡಾಡಿದರೂ ಸಹ ಇಂತಹ ಸಭೆ ಅತ್ಯಂತ ಪವಿತ್ರವಾಗ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯಕ್ರಮ ಪರಮಪೂಜ್ಯ ಶ್ರೀ ಶ್ರೀಗಳವರ ಅಡಿದಾವರೆಯಲ್ಲಿ ಫಲ ಸಮರ್ಪಣೆ. ಮೊದಲನೇದಾಗಿ ಶ್ರೀಯುತ ಪತ್ತಿ ಶ್ರೀಧರ್ ಅವರು, ಪ್ರಾಯಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಅತ್ಯಂತ ಪ್ರಸಿದ್ಧವಾದಂತಹ ವಸನ ಉದ್ಯಮಿಗಳು ಅವರು. ಈ ದಕ್ಷಿಣಾಮೂರ್ತೆಯೇ ನಮಃ ಬೋಧರೂಪಾನುಸಂಧಾನಂ ಈ ಕಾರ್ಯಕ್ರಮದ ಸಂಚಾಲನ ಸಮಿತಿಯ ಅವರು ಗೌರವಾಧ್ಯಕ್ಷರು ಸಹ ಹೌದು. ಮತ್ತು ಶ್ರೀಯುತ ಎ ರಾಮಸ್ವಾಮಿಗಳವರು, ನಿವೃತ್ತ IAS ಅಧಿಕಾರಿಗಳು. ಅಶೋಕ್ ಹಾರ್ನಳ್ಳಿಯವರು, ಭೂತಪೂರ್ವ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ, ಅವರು ಬಂದಿಲ್ಲ. ಆಡಿಟರ್ ಶ್ರೀ H ರಾಮಚಂದ್ರ ಅವರು ಸಹ ವೇದಾಂತ ಭಾರತೀಯ ವಿಶ್ವಸ್ತ ಸಮಿತಿಯ ಸದಸ್ಯರು. ಮುಂದೆ ಶ್ರೀಯುತ HLN ಸಿಂಹ ಅವರು ಸಹ ವೇದಾಂತ ಭಾರತೀಯ ವಿಶ್ವಸ್ತ ಸಮಿತಿಯ ಸದಸ್ಯರಲ್ಲಿ ಒಬ್ಬರು. ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀಗಳವರ ಚರಣಾರವಿಂದಗಳಲ್ಲಿ ಪ್ರಣಾಮಪೂರ್ವಕ ಸ್ವಾಗತವನ್ನು ಇಡ್ತಾ ಇದ್ದಾರೆ. ಶ್ರೀಯುತ ಶ್ರೀ SS ನಾಗಾನಂದ ಅವರು ಈ ಸಂಚಾಲನ ಸಮಿತಿಯ ಅಧ್ಯಕ್ಷರು, ಸುಪ್ರೀಂ ಕೋರ್ಟಿನ ಪ್ರಸಿದ್ಧ ನ್ಯಾಯವಾದಿಗಳು. ನಾನು ಒಂದು ಹಿಂದಿ ದೋಹಾ ಇಂದ ನನ್ನ ಮಾತುಗಳನ್ನು ಶುರು ಮಾಡ್ತೀನಿ. ಕಬೀರ್ ದಾಸರು ಹೇಳಿದ್ರು, ಮಕ್ಕಳು ಕೇಳ್ಬೋದು, ಶಾಂತವಾಗಿ ಕೇಳ್ಬೋದು, ನಾನು ಕನ್ನಡದಲ್ಲೂ ಅನುವಾದ ಮಾಡ್ತೀನಿ. ಸಬ್ ಧರತಿ ಕಾಗಜ್ ಕರು, ಲೇಖನಿ ಸಬ್ ಬನ ರಾಯ್, ಸಾತ್ ಸಮುಂದ ಕಿ ಮಸಿ ಕರು, ಗುರು ಗುಣ ಲಿಖಾ ನ ಜಾಯ್. ಈ ಪೂರ್ತಿ ಭೂಮಂಡಲನ ನಾವು ಕಾಗದ ಮಾಡ್ಬೋದು, ಪ್ರತಿ ಒಂದು
ಗಿಡ ಮರಗಳನ್ನ ನಾವು ಪೆನ್ ಮಾಡ್ಬೋದು, 7 ಸಮುದ್ರಗಳನ್ನು ನಾವು ಇಂಕ್ ಮಾಡ್ಬೋದು, ಸ್ಯಾಹಿ ಮಾಡ್ಬೋದು. ಅದನ್ನು ಉಪಯೋಗಿಸಿ ಬರೆದ್ರೆ ಗುರುವಿನ ಮಹಿಮೆಯನ್ನು ಬರೆಯಲಾರರು. ನೋಡಿ, ಹೀಗಿರುವಾಗ ನಾವು ಎಷ್ಟು ಭಾಗ್ಯವಂತರು ಅಂತ ನಾವು ಭಾವಿಸ್ಕೋಬೇಕು. ಮೊದಲನೇದಾಗಿ ಆದಿಶಂಕರಾಚಾರ್ಯರು ಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತವನ್ನು, ಬ್ರಹ್ಮಸೂತ್ರಗಳನ್ನು ಅವರ ಒಂದು ಅಭಿಪ್ರಾಯದಿಂದ ಸ ಏಕಃ ನ ದ್ವಿತೀಯೋ ಅಸ್ತಿ ಕಶ್ಚಿತ್, ಇದು ನಮ್ಮ ಸೂಕ್ತಗಳಲ್ಲಿ ವೇದ ಮಂತ್ರಗಳಲ್ಲಿ ಬರೋದು. ಈ 2 ಪದಗಳನ್ನು 3 ಪದಗಳನ್ನು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಈ ಮಹಾವಾಕ್ಯಗಳನ್ನು ಇದನ್ನು ಅವರು ಒಂದು ಸಿದ್ಧಾಂತಕ್ಕೆ ಅಳವಡಿಸ್ಕೊಟ್ಟಿದ್ದಾರೆ. ಆ ಸಿದ್ಧಾಂತದಲ್ಲಿ ಏನು ಅಂದರೆ ಜಗನ್ ಮಿಥ್ಯ, ಭಗವತ್ ಒಂದೇ ಸತ್ಯ, ಮಿಕ್ಕಿದ್ದೆಲ್ಲ ನಮ್ಮ ಕಣ್ಣಿಗೆ ಕಾಣುವ ಮಾಯಾ ಅಂತ ಭಗವತ್ಪಾದರು ಹೇಳಿದ್ದಾರೆ. ಈ ಬೋಧನೆಯನ್ನು ಮಾಡಬೇಕಾದ್ರೆ ಭಗವತ್ಪಾದರು 2-3 ವಿಧದಲ್ಲಿ ಬೋಧನೆಯನ್ನು ಮಾಡಿದ್ದಾರೆ. ಒಂದು ಬ್ರಹ್ಮಸೂತ್ರದ ಭಾಷ್ಯಗಳು, ಇನ್ನೊಂದು ಅವರ ಕೃತಿಗಳಲ್ಲಿ. ಅದರಲ್ಲೂ ಭಗವತ್ಪಾದರು 2-3 ಥರದ ಕೃತಿಗಳನ್ನು ಮಾಡಿದ್ದಾರೆ. ಒಂದು ಕೃತಿ ಪೂರ್ಣ ಭಕ್ತಿಯ ಕೃತಿ, ಅದು ನಾವು ಭಜಗೋವಿಂದಂ ನೋಡ್ಬೋದು. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಬಡ ಮೂಢಮತೆ, ಭಾಳ ಸುಲಭವಾಗಿ ಹೇಳಿದ್ದಾರೆ. ನೀನೇನೂ ಮಾಡಬೇಕಾಗಿಲ್ಲ, ದೇವರನ್ನು ಭಜಿಸು, ಭಗವಂತನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವಾಗಲೂ ಸದಾ ಅವನ ಪ್ರೇರಣೆಯಿಂದ ಅವನ ಕಾಲಿಗೆ ನಮಸ್ಕಾರ ಮಾಡ್ತಾಯಿರು, ಅವನ ಹೆಸರನ್ನು ನಿನ್ನ ನಾಲಿಗೆ ಮೇಲೆ ಹೇಳ್ತಾಯಿರು. ದಾಸರು ಅದರದ್ದು ಎಷ್ಟೊಂದು ಥರ ಹೇಳಿದ್ದಾರೆ. ಆದರೆ ಭಗವತ್ಪಾದರು ಸುಲಭವಾದ ಕೃತಿ ಭಕ್ತಿ ಮಾರ್ಗ ಅಂದರೆ ಇದು. ಆದರೆ ಇನ್ನೊಂದು ಮಾರ್ಗ ಜ್ಞಾನ ಮಾರ್ಗಕ್ಕೆ ಹೋಗುವಾಗ ಭಗವತ್ಪಾದರುಗಳು ಅನೇಕ ಥರದ ಸ್ತೋತ್ರಗಳನ್ನು ಮಾಡಿದ್ದಾರೆ. ಆ ಸ್ತೋತ್ರಗಳಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಅನ್ನೋದೊಂದು. ಈ ಸ್ತೋತ್ರವನ್ನು ನೀವು ಎಲ್ಲರೂ ಓದಿದ್ದೀರಾ, ಪಠಿಸಿದ್ದೀರಾ. ಆದರೆ ಗುರುವಿನ ಮಹತ್ವ ಏನು? ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಅಖಂಡಲಾಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ವೇತಾಶ್ವತರ ಉಪನಿಷತ್ತಲ್ಲಿ 6ನೇ ಕಾಂಡದಲ್ಲಿ 23ನೇ ಒಂದು ಅಂಶ ಹೀಗೆ ಬರುತ್ತೆ. ಯಸ್ಯ ದೇವಾ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾ ಹ್ಯರ್ಥಿ ಪ್ರಕಾಶಾಂತೆ ಮಹಾತ್ಮನಃ. ಇದರ ಅರ್ಥ ಏನು ಅಂದರೆ, ಯಾರು ಈಶ್ವರನಲ್ಲಿ, ದೇವರಲ್ಲಿ ಮತ್ತು ಗುರುವಿನಲ್ಲಿ ಒಂದೇ ದೃಢವಾದ ನಂಬಿಕೆ ಇಟ್ಟು, ಅವರಲ್ಲಿ ಮನಸ್ಸು ಯಾವಾಗಲೂ ಇಟ್ಟು, ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರೆ, ಅವರಿಂದ ಗುರುಗಳಿಂದ ನಮಗೆ ಯಾವ ಬೋಧನೆ ಬರುತ್ತೆ ಆ ಬೋಧನೆಯಿಂದ ನಮಗೆ ಖಂಡಿತ ಸಾಕ್ಷಾತ್ಕಾರ ಆಗುತ್ತೆ, ಇದೇ ಜೀವನದಲ್ಲೇ ಆಗುತ್ತೆ ಅಂತ ಉಪನಿಷತ್ತು ಘಂಟಾಘೋಷವಾಗಿ ಹೇಳ್ತಾ ಇದೆ. ಈ ಬ್ಯಾಕ್ಗ್ರೌಂಡ್, ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅದನ್ನು ಯೋಚನೆ ಮಾಡಿದ್ರೆ ನಮಗೆ ಭಾಳಷ್ಟು ಒಂದು ದೇವರ ಕಡೆ ನಮ್ಮ ಮನಸ್ಸು ಜ್ಞಾನ ಮಾರ್ಗದಲ್ಲೂ ಹೋಗ್ಬೋದು ಅಂತ ನಮಗೆ ಸ್ಪಷ್ಟವಾಗುತ್ತೆ. ಈ ಜ್ಞಾನ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಾವು ಭಗವತ್ಪಾದರ ಅದ್ವೈತ ಫಿಲಾಸಫಿನಲ್ಲಿ ನಾವು ದೇವರು ಒಂದೇ ಅಂತ ಯೋಚನೆ ಮಾಡಬೇಕು. ಈ ಮಾರ್ಗದಲ್ಲಿ ನೀವು ನೋಡಿ, ನಾವು ಕಾಲೇಜಲ್ಲಿ ಡಿಗ್ರಿ ಪಡಿಬೇಕು ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಸ್ಕೂಲಲ್ಲಿ ಪಾಸ್ ಆಗಬೇಕು, ಸ್ಕೂಲ್ ಪಾಸ್ ಆದಮೇಲೆ ಪ್ರಿ ಯೂನಿವರ್ಸಿಟಿಗೆ ಹೋಗಬೇಕು, ಆಮೇಲೆ ಕಾಲೇಜ್ಗೆ ಹೋಗಬೇಕು, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು, ಆಮೇಲೆ ಡಾಕ್ಟ್ರೇಟ್ ಓದಬೇಕು. ಈಗ ಹಂತಗಳಿದೆ, ಸೋಪಾನಗಳು. ಅದೇ ಥರ ಸ್ತೋತ್ರವನ್ನು ನಾವು ಮೊದಲು ಪಠಿಸಬೇಕು, ಸ್ತೋತ್ರವನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಸ್ತೋತ್ರದಲ್ಲಿ ಏನು ಬರೆದಿದೆ ಅನ್ನೋದ್ರ ಮೇಲೆ ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡ್ತಾ 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 ಹೋದಂಗೆ ಆ ಒಂದೊಂದು ಶ್ಲೋಕದಲ್ಲಿ ಯಾವ ಥರದ ಅರ್ಥ ಇದೆ ಅಂತ
ನೋಡಿ, ಈ ಅರ್ಥನ ಶಂಕರ ಭಗವತ್ಪಾದರು ಸುಲಭವಾಗಿ ಅಷ್ಟಕವನ್ನು ಬರೆದರು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಂಕರ ಭಗವತ್ಪಾದರ ಮೊದಲನೇ ಪೀಠಾಮ್ನಾಯ ದಕ್ಷಿಣಾಮ್ನಾಯದ ಪೀಠಾಧೀಶ್ವರರಾದ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಅಂತ ಅದಕ್ಕೆ ಒಂದು ಕಾಮೆಂಟ್ರಿ ಬರೆದರು. 8 ಶ್ಲೋಕಗಳಿಗೆ ಎಷ್ಟು ಕಾಮೆಂಟ್ರಿ, ಅದಲ್ಲದೆ ಇನ್ನೂ 3 ಕಾಮೆಂಟ್ರಿಗಳು. ಯಾಕೆ ಅಂದರೆ ಭಗವತ್ಪಾದರು ಬರೆದಿದ್ದು ಬಹಳ ಕ್ಲಿಷ್ಟವಾದ ಭಾಷೆಯಿಂದ ಬರೆದಿದ್ರು. ಭಜಗೋವಿಂದಮ್ಮು ಇದನ್ನು ನಾವು ಕಂಪೇರ್ ಮಾಡಿ ನೋಡಿದ್ರೆ ಭಜಗೋವಿಂದಂ ಸುಲಭವಾಗಿ ನಮ್ಮ ಬಾಯಿಗೆ ಬರುತ್ತೆ. ಆದರೆ ದಕ್ಷಿಣಾಮೂರ್ತಿ ಸ್ತೋತ್ರ ಸ್ವಲ್ಪ ಕಷ್ಟ. ಆದರೂ ಮಾತೆಯರು ಮಕ್ಕಳು ಎಲ್ಲರೂ ಸೇರಿ ಅದನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ ಅಂತ ಇವತ್ತು ನೋಡಿ ಎಲ್ಲ ಬಂದು ಮಹಾಸಮರ್ಪಣೆ ಮಾಡೋದಕ್ಕೋಸ್ಕರ ತಯಾರಾಗಿ ಬಂದಿದ್ದೀರಾ. ಈಗ ನಮ್ಮ ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಇಷ್ಟೊಂದು ಸಾವಿರಾರು ಜನ 30-40 ಸಾವಿರ ಜನ ಮಕ್ಕಳು ಮಾತೆಯರು ಪುರುಷರು ಎಲ್ಲ ಸೇರಿ ಇದನ್ನು ಮೊದಲನೇ ಹಂತ ತಗೊಂಡಿದ್ದೀವಿ. ಅಂದರೆ ಮೊದಲನೇ ಮೆಟ್ಲನ್ನು ಎತ್ತಿದ್ದೀವಿ. ಇವಾಗ ಈ ಮುಂದಿನ ಮೆಟ್ಲನ್ನು ಮೇಲೆ ಹತ್ತಬೇಕಾದ್ರೆ ನಮ್ಮ ಪರಿಶ್ರಮ ಬೇಕು. ಆ ಪರಿಶ್ರಮ ಗುರುಗಳಿಂದ ನಾವು ಬೇಡ್ಕೊಳ್ಳೋದೇನು ಅಂದರೆ ನಮ್ಮೆಲ್ಲರ ಮೇಲೆ ತಮ್ಮ ಆಶೀರ್ವಾದ ಇರಬೇಕು, ತಾವೆಲ್ಲರಿಗೂ ಹರಿಸಬೇಕು, ತಾವೆಲ್ಲರೂ ನಮಗೆ ಮುಂದಕ್ಕೆ ಇದೇ ಮಾರ್ಗದಲ್ಲಿ ಹೋಗಿ ಇನ್ನು ಮುಂದಿನ ಹಂತಕ್ಕೆ ಮುಟ್ಟಬೇಕು ಅಂತ ಶ್ರೀಮತ್ ಶಂಕರ ಭಗವತ್ಪಾದರು 3 ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ರಚಿಸಿ ಲೋಕಕ್ಕೆ ಪರಮಾನುಗ್ರಹ ಮಾಡಿರುತ್ತಾರೆ. ಆ ಸ್ತೋತ್ರಗಳ ಪಠನವು ಅತ್ಯಂತ ಶ್ರೇಯಪ್ರದವಾಗಿರುತ್ತದೆ. ಈ ಉದ್ದೇಶದಿಂದ ವೇದಾಂತ ಭಾರತಿಯು ಸಮಸ್ತ ಆಸ್ತಿಕರಿಗೆ ಈ 3 ಸ್ತೋತ್ರಗಳನ್ನು ಹೇಳಿಕೊಡುವ ಬೃಹತ್ ಯೋಜನೆಯನ್ನು ಕಾರ್ಯಗತ ಮಾಡಿ ಅದರ ಸಮಾರೋಪವನ್ನು ದಿನಾಂಕ 14/2/2015 ಬೆಂಗಳೂರಿನಲ್ಲಿ ನಡೆಸಲಿದೆಯೆಂದು ತಿಳಿದು ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರು ತುಂಬ ಸಂತೋಷಪಟ್ಟಿರುತ್ತಾರೆ. ಸಹಸ್ರಾರು ಜನರು ಏಕಕಂಠದಿಂದ ಒಂದೇ ಸಮಯದಲ್ಲಿ ಒಂದೇ ಕಡೆಯಲ್ಲಿ ಈ 3 ಸ್ತೋತ್ರಗಳನ್ನು ಹೇಳತಕ್ಕ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ. ಇದರಿಂದ ಎಲ್ಲರಲ್ಲೂ ಆಸ್ತಿಕ್ಯವು ದೈವಭಕ್ತಿಯು ವೃದ್ಧಿ ಹೊಂದಲಿ. ಇದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಭಗವಂತನ ವಿಶೇಷ ಕೃಪೆಯು ಪ್ರಾಪ್ತವಾಗಲಿ ಎಂದು ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರು ಆಶೀರ್ವದಿಸಿರುತ್ತಾರೆ. ಇಂತು ಟಿ ದಕ್ಷಿಣಾಮೂರ್ತಿ. I am directed to inform you that due to pressing engagements of the President, the request could not be accepted. However, the President has wished the program all success. With regards, yours sincerely, Rajneesh, Private Secretary to the President of India. ಈ ಕಾರ್ಯಕ್ರಮ ವೇದಾಂತ ಭಾರತಿ ಎಂಬ ಸಂಸ್ಥೆಯಿಂದ ಆಯೋಜಿಸಲ್ಪಟ್ಟಿದೆ ಎನ್ನುವುದು ತಮಗೆಲ್ಲರಿಗೂ ತಿಳಿದೇ ಇದೆ. ಈ ಸಂಸ್ಥೆ ಎಡತೊರೆ ಯೋಗಾನಂದೇಶ್ವರ ಮಠದ ಪೀಠಾಧೀಶರಾದ ಪರಮಪೂಜ್ಯ ಶಂಕರ ಭಾರತಿ ಮಹಾಸ್ವಾಮಿಗಳವರಿಂದ ಸ್ಥಾಪಿಸಲ್ಪಟ್ಟಿದೆ. ಸುಮಾರು 2 ದಶಕಗಳಿಂದ ಇದು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಇದರ ಮುಖ್ಯ ಉದ್ದೇಶ ಆದಿ ಶಂಕರಾಚಾರ್ಯರ ತತ್ವವನ್ನು ಜನಮಾನಸದಲ್ಲಿ ಮೂಡಿಸೋದು. ಅದಕ್ಕಾಗಿ ಸಂಸ್ಥೆ ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಮೊದಲನೆಯದು ಗ್ರಂಥಗಳ ಪ್ರಕಾಶನ. ಆಚಾರ್ಯರ ಅನೇಕ ಸ್ತೋತ್ರಗಳನ್ನು ಅನುವಾದ ಸಹಿತವಾಗಿ ಪದಶಃ ಅನುವಾದ ಸಹಿತವಾಗಿ ಇದು ಪ್ರಕಟಿಸ್ತಾ ಬಂದಿದೆ. ಪ್ರಾಯಶಃ ಭಾರತದಲ್ಲಿ ಇನ್ಯಾವ ಸಂಸ್ಥೆಯೂ ಕೂಡ ಆಚಾರ್ಯರ ಸ್ತೋತ್ರಗಳನ್ನು ಪದಶಃ ಅನುವಾದ ಮಾಡಿ ಪ್ರಕಟಿಸಿದ್ದಿಲ್ಲ. ಆ ಕೆಲಸವನ್ನು ಈ ಸಂಸ್ಥೆ ಮಾಡಿದೆ. ಎರಡನೇದಾಗಿ ಶಾಂಕರ ಸಂದೇಶ ಸಪ್ತಾಹ ಎನ್ನುವ ಹೆಸರಿನಿಂದ ಶಂಕರಾಚಾರ್ಯರ ತತ್ವಗಳನ್ನು ಕುರಿತು ಪಂಡಿತರುಗಳಿಂದ ಅಲ್ಲಲ್ಲಿ ಉಪನ್ಯಾಸವನ್ನು ಏರ್ಪಡಿಸಿದೆ. 2000 ಇಸ್ವಿಯಲ್ಲಿ ಬೆಂಗಳೂರು ನಗರದಲ್ಲಿ ಏಕಕಾಲದಲ್ಲಿ 100 ಸ್ಥಳದಲ್ಲಿ 1 ವಾರಗಳ ಕಾಲ ವಿದ್ವಾಂಸರು ಶಂಕರರ ತತ್ವವನ್ನು ಕುರಿತು ಉಪನ್ಯಾಸ ಮಾಡಿದ್ದಾರೆ. ಆಮೇಲಿನ ಕೆಲವು ವರ್ಷಗಳಲ್ಲಿ ಇಡೀ ಕರ್ನಾಟಕಾದ್ಯಂತ ಸುಮಾರು 300-350 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ಸಪ್ತಾಹವನ್ನು ಆಚರಿಸಿದ್ದಾರೆ. ವಿದ್ವಾಂಸರುಗಳು ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭ ಶೃಂಗೇರಿಯಲ್ಲಿ ನಡೆದಿದೆ. ಮೂರನೆಯದಾಗಿ ವಿದ್ವಾಂಸರಿಂದ ವೇದಾಂತ ಶಾಸ್ತ್ರದಲ್ಲಿ ವಿಚಾರಗೋಷ್ಠಿಗಳನ್ನು ಪ್ರತಿ ವರ್ಷ ನೆರವೇರಿಸ್ತಾ ಇದೆ ಇದು. ನಾಲ್ಕನೆಯದಾಗಿ ವಿದ್ಯಾರ್ಥಿಗಳಿಗೋಸ್ಕರ ಇದು ವಿವೇಕವರ್ಧಿನಿ ಎಂಬ ಹೆಸರಿನ ಒಂದು ಪರೀಕ್ಷೆಯನ್ನು ನಡೆಸಿ ಉತ್ತೇಜನ ನೀಡುತ್ತಾ ಇದೆ.
ಒಟ್ಟಿನಲ್ಲಿ ಆಚಾರ್ಯರ ತತ್ವವನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಯಾವ್ಯಾವ ಕಾರ್ಯ ಸಾಧ್ಯವೋ ಯಾವ್ಯಾವ ದಿಕ್ಕಿನಲ್ಲಿ ಸಾಧ್ಯವೋ ಅದೆಲ್ಲವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಇದೇ ಸ್ಥಳದಲ್ಲಿ ಸುಮಾರು ಈಗ 7-8 ವರ್ಷಗಳ ಹಿಂದೆ ಸೌಂದರ್ಯ ಲಹರಿ ಸಮಾವೇಶ ಅಂತ ನಡೆಯಿತು. ನಿಮಗೆ ಗೊತ್ತೇ ಇದೆ. 100,000ಕ್ಕೂ ಹೆಚ್ಚು ಮಾತೆಯರು ಇದೇ ಸ್ಥಳದಲ್ಲಿ ಕುಳಿತುಕೊಂಡು ಸೌಂದರ್ಯ ಲಹರಿ ಪಾರಾಯಣ ಮಾಡಿದರು. ಆಮೇಲೆ ಮತ್ತೊಂದು ಸಾರಿ ಸೌಂದರ್ಯ ಲಹರಿ ಸಮಾವೇಶ ನಡೆಯಿತು. ಆಗ ಶೃಂಗೇರಿಯ ಜಗದ್ಗುರುಗಳು, ದ್ವಾರಕಾಧೀಶರು, ಬದರಿ ಜಗದ್ಗುರುಗಳು, ಹಾಗೆ ನಮ್ಮ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಜಗದ್ಗುರುಗಳು ಅವರೆಲ್ಲರೂ ಸೇರಿ ಅಂದರೆ ಚತುರಾಮ್ನಾಯ ಪೀಠದವರು ಏಕಕಾಲದಲ್ಲಿ ಬಂದು ಕುಳಿತಿದ್ದರು. ಈ ಕಾರ್ಯಕ್ರಮವನ್ನು ನೋಡಿದ್ರು. ಇದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಈ ರೀತಿಯದು. ಈಗ ದಕ್ಷಿಣಾಮೂರ್ತಿ ಸ್ತೋತ್ರದ ಅಭಿಯಾನ ತಾವೆಲ್ಲ ಬಂದು ಸೇರಿದ್ದೀರ. ಈ ಸಮಯದಲ್ಲಿ ನಾನು ಕೆಲವು ಮಾತುಗಳನ್ನು ಆಚಾರ್ಯರನ್ನು ಕುರಿತು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕುರಿತು ಹೇಳಬೇಕಾಗಿದೆ. ಶಂಕರ ಭಗವತ್ಪಾದರು ಸುಮಾರು 1200 ವರ್ಷಗಳ ಹಿಂದೆ ಈ ಭಾರತ ಭೂಮಿಯಲ್ಲಿ ಜನಿಸಿದರು. ಆಗ ಭಾರತ ಭೂಮಿ ಧಾರ್ಮಿಕವಾದ ಗೊಂದಲಗಳಿಗೆ ಒಳಗಾಗಿತ್ತು. ಜನರು ನಾನಾ ರೀತಿಯಲ್ಲಿ ತಮ್ಮ ಆಚರಣೆಯನ್ನು ನಡೆಸ್ಕೊಳ್ತಾ ಇದ್ದರು. ಯಾವುದು ಏನು ಇತ್ತಮ್ ಅಂತ ಹೇಳ್ತಕ್ಕವರು ಯಾರೂ ಇರಲಿಲ್ಲ. ಆ ಸಮಯದಲ್ಲಿ ಕಾರ್ಯದ ಅವಶ್ಯಕತೆಯಾಗಿ ಆಚಾರ್ಯರು ಮೂಡಿಬಂದರು. ಹಾಗೆ ಬಂದ ಆಚಾರ್ಯರು ಲೋಕಕ್ಕೆ ತತ್ವವನ್ನು ಉಪದೇಶ ಮಾಡಿದರು. ನಾನು ಒಂದು ಹೊಸ ಧರ್ಮ ಸ್ಥಾಪನೆ ಮಾಡುತ್ತೇನೆ ಅಂತ ಹೊರಟವರು ಇದ್ದಾರೆ ಇಲ್ಲಿ. ಹಾಗೆ ಹೊರಟು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ ಏನಾಯಿತು ವಿಪರ್ಯಾಸ ಅಂದರೆ, ಯಾವ ದೋಷಕ್ಕಾಗಿ ಅವರು ಹಳೆಯ ಧರ್ಮವನ್ನು ಬಿಟ್ಟು ಹೊಸ ಧರ್ಮ ಸ್ಥಾಪನೆ ಮಾಡಿದರೋ ಅದೇ ದೋಷಗಳು ಅವರ ಧರ್ಮದಲ್ಲಿಯೂ ಮತ್ತೆ ಕಾಣಿಸಿಕೊಂಡವು ಕೆಲವು ವರ್ಷಗಳ ನಂತರ. ಹೀಗಾಗಿ ಅವರ ಪ್ರಯತ್ನದಿಂದ ಇಲ್ಲಿ 10 ಹಲವು ಧರ್ಮಗಳಿಗೆ ಅವಕಾಶವಾಯಿತೇ ವಿನಃ ದೋಷ ನಿವಾರಣೆ ಆಗಲಿಲ್ಲ. ಆದರೆ ಶಂಕರಾಚಾರ್ಯರು ಯಾವುದೇ ಹೊಸ ಧರ್ಮ ಸ್ಥಾಪನೆ ಮಾಡದೆ ಧರ್ಮದ ಅರ್ಥ ಏನು, ಅದರ ಉದ್ದೇಶ ಏನು ಅದನ್ನು ತಿಳಿಸಿಕೊಟ್ಟರು. ಅದರಿಂದಾಗಿ ನಮ್ಮ ಅನೇಕ ಹಿರಿಯರು ಆಚಾರ್ಯರ ಪಾದದ ಗತಿಯನ್ನು ಅನುಸರಿಸಿದರು. ಇನ್ನೂ ಒಂದು ವಿಷಯ ಏನೆಂದರೆ, ಅವರು ಯಾವುದೇ ಧರ್ಮ ಸ್ಥಾಪನೆ ಮಾಡಲಿಲ್ಲ. ಇಷ್ಟೇ ಅಲ್ಲ, ಹೊಸ ಆಚರಣೆಯನ್ನು ಬೋಧಿಸಲಿಲ್ಲ. ನಿಮ್ಮ ಹಣೆಗೆ ಇದನ್ನೇ ಹಚ್ಕೊಳ್ಳಿ, ಅದನ್ನು ಹಚ್ಕೊಳ್ಬೇಡಿ, ಅಥವಾ ಇದೇ ದೇವರನ್ನು ಪೂಜೆ ಮಾಡಿ ಆ ದೇವರನ್ನು ಪೂಜೆ ಮಾಡಬೇಡಿ ಅಂತ ಹೇಳಲಿಲ್ಲ. ನೀವು ಯಾವ ದೇವರನ್ನಾದರೂ ಪೂಜೆ ಮಾಡಿ, ಆದರೆ ಜ್ಞಾನ ಸಹಿತವಾಗಿ ಅರ್ಚನೆ ಮಾಡಿ. ಆ ಪೂಜೆ ಹಿಂದೆ ಅರಿವಿರಲಿ, ಜ್ಞಾನ ಇರಲಿ. ದೇವರುಗಳ ಮೂರ್ತಿ ಅದು ಬರೀ ಮೂರ್ತಿ, ಅದರಲ್ಲಿ ನೀವು ಭಗವತ್ ಸಾನ್ನಿಧ್ಯವನ್ನು ಕಾಣಬೇಕು. ಮೂರ್ತಿ ಯಾವುದಾದ್ರೆ ಏನಂತೆ. ನಮ್ಮಲ್ಲಿ ಕೆಲವರು ಮೂರ್ತಿಗಾಗಿ ಬಡಿದಾಡ್ತಾರೆ, ಆ ದೇವರೋ ಈ ದೇವರೋ ಅಂತ. ದೇವರಲ್ಲಿ ಏನು ಭೇದ ಇಲ್ಲದಿದ್ದರೂ ನಾವು ಭೇದವನ್ನು ಕಲ್ಪಿಸಿಕೊಂಡು ಹೋರಾಡ್ತೇವೆ. ಈಗ ಏನಾಗಿದೆ ನಮಗೆ ಅಂದರೆ, ದೇವರು ಒಂದೊಡನೆ ಅದೇನು ಗಣೇಶನೋ ಶಿವನೋ ವಿಷ್ಣುವೋ ಕುಮಾರಸ್ವಾಮಿಯೋ ಅಂತ ಕೇಳ್ತೇವೆ ವಿನಃ ಇದಾವುದೂ ಇಲ್ಲದ ದೇವರು ಅನ್ನುವ ಕಲ್ಪನೆ ನಮಗೆ ಬರ್ತಾ ಇಲ್ಲ. ದೇವರಿಗೆ ಏನಾದರೂ ಒಂದು ಬಣ್ಣ ಬಳಿದೇ ನಾವು ಆ ದೇವರನ್ನು ನೋಡ್ತೇವೆ. ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತಾ ಇದ್ದೇನೆ. ಒಮ್ಮೆ ರಸ್ತೆಯಲ್ಲಿ ಇಬ್ಬರು ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ದರು, 2-3 ವರ್ಷದ ಮಕ್ಕಳು. ಆ ಮಕ್ಕಳಲ್ಲಿ ಒಂದು ಮಗು ಹೇಳಿತು, ಇವತ್ತು ನಮ್ಮ ಮನೆಯಲ್ಲಿ ಒಂದು ಹೊಸ ಪಾಪು ಹುಟ್ಟಿದೆ, ಬಹಳ ಚೆನ್ನಾಗಿದೆ, ಮುದ್ದಾಗಿದೆ. ಆಗ ಮತ್ತೊಂದು ಮಗು ಕೇಳ್ತಂತೆ, ಗಂಡು ಪಾಪುವೋ ಹೆಣ್ಣು ಪಾಪುವೋ? ಮೊದಲನೇ ಮಗು ಹೇಳ್ತು, ಗೊತ್ತಿಲ್ಲ, ಅದಕ್ಕಿನ್ನೂ ಬಟ್ಟೆ ತೊಡಿಸಿಲ್ಲ, ನಾಳೆ ಬಟ್ಟೆ ತೊಡಿಸಿದ ಮೇಲೆ ಹೇಳ್ತೇನೆ. ಅಂದರೆ ಆ ಮಕ್ಕಳ ಬುದ್ಧಿ ಎಷ್ಟು? ಫ್ರಾಕ್ ತೊಡಿಸಿದರೆ ಹೆಣ್ಣು, ಅಂಗಿ ಚಡ್ಡಿ ಹಾಕಿದರೆ ಗಂಡು. ಅದಿಲ್ಲದ ಒಂದು ಆ ಮಗುವಿನ ಸ್ವರೂಪ ಅದಕ್ಕೆ ಗೊತ್ತಿಲ್ಲ. ಹಾಗೆ ನಮಗೆ ದೇವರು ಅಂದಮೇಲೆ ಅದು ಕೈಯಲ್ಲಿ ಯಾವ ಆಯುಧ ಹಿಡಿದುಕೊಂಡಿದೆ, ಯಾವ ಆ ಸಿಂಹಾಸನವನ್ನು ಏರಿದೆ, ಹೀಗಾಗಿ ಶುದ್ಧ ದೇವತೆಯ ಆ ಗುಣ ನಮಗೆ ಗೊತ್ತೇ ಇಲ್ಲ. ಆಚಾರ್ಯರು ಶುದ್ಧ ದೈವತ್ವವನ್ನು, ಚೈತನ್ಯ ಎಂದರೇನು, ಪರಮಾತ್ಮ ಎಂದರೇನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅದಕ್ಕೆ ನಿಮಗೆ ಬೇಕಾದರೆ ಯಾವ ಬಣ್ಣವನ್ನಾದರೂ ನೀವು ಬಡ್ಕೊಳ್ಳಿ. ಹೀಗೆ ಯಾವುದೇ ಧರ್ಮಕ್ಕೆ ವಿರೋಧವಲ್ಲದ ಧರ್ಮ ಅದ್ವೈತ ಸಿದ್ಧಾಂತ. ಅದ್ವೈತಿಗಳು ಯಾವುದೇ ಮತವನ್ನು ವಿರೋಧಿಸುವುದಿಲ್ಲ. ಏಕೆಂದರೆ ಎಲ್ಲ ಮತವು ವ್ಯಾವಹಾರಿಕ,
ವ್ಯವಹಾರಕ್ಕಾಗಿ ನಾವು ಬಳಸ್ಕೊಂಡದ್ದು, ಅದು ತಾತ್ವಿಕವಲ್ಲ. ಹೀಗಾಗಿ ನೀವು ಯಾವ ಮತವನ್ನು ಅನುಸರಿಸಿದರೂ ಆತ್ಮಜ್ಞಾನ ಪರಿಪೂರ್ಣರಾಗಿದ್ದರೆ ಸಾಕು. ಇದು ಶಂಕರಾಚಾರ್ಯರ ಬೋಧ. ಆ ಬೋಧವನ್ನು ಅನುಸರಿಸಿ ಅನೇಕ ಜನ ಮಹಾಮಹಿಮರು ಪ್ರಪಂಚದಲ್ಲಿ, ಹೆಚ್ಚಾಗಿ ಭಾರತದಲ್ಲಿ ತಮ್ಮ ಮಹಿಮೆಯನ್ನು, ಪ್ರಭಾವವನ್ನು ಬೀರಿದ್ದಾರೆ. ಪ್ರಪಂಚದ ಯಾವುದೇ ಮಹಾತ್ಮ, ಅದು ಬರೀ ಭಾರತ ಅಥವಾ ಈ ಸನಾತನ ಧರ್ಮ ಅಲ್ಲ, ಬೇರೆ ಬೇರೆ ಧರ್ಮದ ಮಹಾ ಅನುಭಾವಿಗಳ ವಾಣಿಯನ್ನು ನೋಡಿದರೆ ಅವರ ವಾಣಿ ಶಂಕರಾಚಾರ್ಯರ ಮಾತಿಗೆ ಅದು ಸರಿ ಹೊಂದುವಂಥದ್ದು. ಭಾರತದಲ್ಲಿ ಕೂಡ ನೀವು ಮಹಾತ್ಮರು ಅಂತ ನೀವು ಯಾರನ್ನು ಕರಿತೀರೋ, ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಿರ್ಬೋದು, ಅಥವಾ ಚಿನ್ಮಯಾನಂದರಿರ್ಬೋದು, ಅಥವಾ ಇನ್ಯಾವುದೇ ಆಗಲಿ, ಜಗತ್ತಿನ ಮೇಲೆ ಅಥವಾ ಪ್ರಜೆಗಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರಿದ ಮಹಾಮಹಿಮರೆಲ್ಲರೂ ಅದ್ವೈತ ಸಂಪ್ರದಾಯಕ್ಕೆ ಸೇರಿದವರು. ಯಾವುದೇ ಕಟ್ಟುನಿಟ್ಟುಗಳನ್ನು ಅವರು ಅನುಸರಿಸದೇ ಇದ್ದವರು. ಮತೀಯ ಅಥವಾ ಧರ್ಮದ ಕಟ್ಟುನಿಟ್ಟುಗಳು ಅವರಿಗಿಲ್ಲ, ಒಪ್ಪದಿಲ್ಲ. ಇಂದು ಆಚಾರ್ಯರ ಪಂಥವನ್ನು ನಾವು ಯಾಕೆ ಅನುಸರಿಸ್ತೇವೆ ಅಂತಂದರೆ, ಅವರು ಶುದ್ಧ ದೇವರ ಪರಮಾತ್ಮನ ಸ್ವರೂಪವನ್ನು ನಮಗೆ ವಿವರಿಸಿದ್ದಾರೆ, ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಬೋಧಿಸಿದ್ದಾರೆ. ಹೀಗಾಗಿ ಯಾವನೇ ಒಬ್ಬ ವ್ಯಕ್ತಿ, ಅವನು ಶೈವನಾಗಿರಲಿ, ವೈಷ್ಣವನಾಗಿರಲಿ, ಅಥವಾ ಇನ್ನೇನೇ ಆಗಿರಲಿ, ಅವನು ಅವನ ಮತೀಯ ಆಚರಣೆ ಏನೇ ಇದ್ದರೂ ಕೂಡ ಸೈದ್ಧಾಂತಿಕವಾಗಿ ಅದ್ವೈತಿಯಾಗಿರಲು ಸಾಧ್ಯ ಇರಬಹುದು. ಇನ್ನು ಕೆಲವರು ಅದ್ವೈತಿಗಳು ಒಂದು ಮತವನ್ನು ಅವಲಂಬಿಸಿದ್ದಾರೆ ಅಂದರೆ ಅದು ಪರಂಪರೆಯಿಂದ ಬಂದಿದೆ ಅಂತ, ಅದು ಅವರಿಗೆ ಅದೇ ಮತ ಅಂತ ಇರಬೇಕಾಗಿಲ್ಲ. ಅಂತಹ ಒಂದು ಮಹಾನುಭಾವರು ಶಂಕರಾಚಾರ್ಯರು. ಅವರು ಈ ತತ್ವ ಸದಾ ಉಳಿಯಬೇಕು ಎಂದು 4 ದಿಕ್ಕಿನಲ್ಲಿ 4 ದೀಪಸ್ತಂಭವನ್ನು ಸ್ಥಾಪಿಸಿದರು. ಚತುರಾಮ್ನಾಯ ಮಠ ಅಂತ ಅದನ್ನು ನಾವು ಕರೀತಾ ಇದ್ದೇವೆ ಈಗ. ಅಂತಹ ಆಚಾರ್ಯರು ಲೋಕಕ್ಕೆ ತತ್ವವನ್ನು ತಿಳಿಸುವುದಕ್ಕೋಸ್ಕರ ಭಾಷ್ಯ ಗ್ರಂಥವನ್ನು ಬರೆದರು, ಪ್ರಕರಣ ಗ್ರಂಥವನ್ನು ಬರೆದರು, ಅನೇಕ ಸ್ತೋತ್ರಗಳನ್ನು ಬರೆದರು. ಆ ಸ್ತೋತ್ರಗಳು ನಾನಾ ದೇವತೆಗಳಿಗೆ ಸಂಬಂಧಪಟ್ಟ ಸ್ತೋತ್ರಗಳು. ವಿಷ್ಣುವಿನ ಪರವಾದ ಸ್ತೋತ್ರಗಳಿವೆ, ಶಿವನ ಪರವಾದ ಸ್ತೋತ್ರಗಳಿವೆ. ಯಾಕೆ ಅವರು ಬರೆದರು ಅಂದರೆ, ಜನ ಆಗ ಇಷ್ಟಪಡ್ತಾರೆ. ಜನರಲ್ಲಿ ನಾನಾ ದೇವರನ್ನು ಅವಲಂಬಿಸುವ ಜನರಿದ್ದಾರೆ. ಅವರಿಗೆ ಆಚಾರ್ಯರ ಉಪದೇಶ ಏನು? ನೀವು ಯಾವುದೇ ದೇವರನ್ನು ಆರಾಧನೆ ಮಾಡ್ತಾ 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 ಕೊನೆಗೆ ನಿಮ್ಮಲ್ಲಿ ಆ ಆಕಾರ ಅಳಿದು ಹೋಗಬೇಕು, ಕೇವಲ ಆ ಆನಂದ ಮಾತ್ರ ಉಳಿಯಬೇಕು. ಮಕರ ಸಂಕ್ರಾಂತಿಯಂದು ನಾವು ಏನು ಮಾಡ್ತೇವೆ? ಸಕ್ಕರೆ ಗೊಂಬೆಗಳನ್ನು ಹಂಚುತ್ತೇವೆ. ಆ ಸಕ್ಕರೆ ಗೊಂಬೆಗಳಲ್ಲಿ ನಾನಾ ಆಕಾರದ, ನಾನಾ ಬಣ್ಣದ ಗೊಂಬೆಗಳಿರ್ತವೆ. ಮನೆಯಲ್ಲಿ ಮಕ್ಕಳಿದ್ದರೆ ಅಂಥ ಗೊಂಬೆಯನ್ನು ತಂದಾಗ ಜಗಳಾಡ್ತವೆ. ನನಗೆ ಆನೆ ಬೇಕು, ನನಗೆ ಕುದುರೆ ಬೇಕು, ನನಗೆ ತುಳಸಿ ಕಟ್ಟೆ ಬೇಕು, ಇತ್ಯಾದಿ ಇತ್ಯಾದಿ. ಆದರೆ ಹಿರಿಯರು ಅವರಿಗೆ ಬುದ್ಧಿ ಹೇಳ್ತಾರೆ, ಎಲ್ಲದರಲ್ಲೂ ಇರೋದು ಸಿಹಿ, ಯಾವುದನ್ನು ತಿಂದರೂ ನಿನಗೆ ಸಿಹಿ ಆಗುತ್ತದೆ, ಯಾವುದಕ್ಕೆ ಜಗಳ ಮಾಡ್ಕೋತೀಯಾ ಅಂತ. ಆದರೆ ನಾವು ದೊಡ್ಡವರೇನು ಮಾಡ್ತಾ ಇದ್ದೇವೆ? ಅದೇ ಕೆಲಸ ಮಾಡ್ತಾ ಇದ್ದೇವೆ. ಆ ದೇವರು ಹೆಚ್ಚು, ಈ ದೇವರು ಕಡಿಮೆ ಅಂದರೆ ಆ ಮಕ್ಕಳಿಗಿಂತ ನಾವು ಯಾವುದೇ ವಿಷಯದಲ್ಲೂ ಭಿನ್ನರಲ್ಲ. ಯಾವ ಸಕ್ಕರೆ ಗೊಂಬೆಯನ್ನು ತಿಂದರೂ ಕೊನೆಗೆ ನಮಗೆ ಹೇಗೆ ಸಿಹಿಯೇ ಅನುಭವಕ್ಕೆ ಬರುತ್ತದೋ, ಹಾಗೆ ಯಾವುದೇ ದೇವತೆಯನ್ನು ಅರ್ಚನೆ ಮಾಡಿದರೂ ಕೊನೆಗೆ ಆ ಆನಂದ ಒಂದೇ ಒಳಗೆ ಉಳಿಬೇಕು, ಆಕಾರ ಮರೆಯಾಗಬೇಕು. ಅಂತಹ ಅರ್ಚನೆ ನಮ್ಮಿಂದಾಗಲಿ ಅಂತ ಶಂಕರಾಚಾರ್ಯರು ಉಪದೇಶಿಸಿದ್ದಾರೆ. ಅವರು ಅನೇಕ ಸ್ತೋತ್ರಗಳನ್ನು ರಚಿಸಿದ್ದರೂ ಹೆಚ್ಚಿನ ಸ್ತೋತ್ರಗಳು ಭಕ್ತಿಪರವಾದ ಸ್ತೋತ್ರಗಳು. ಈ ದಕ್ಷಿಣಾಮೂರ್ತಿ ಸ್ತೋತ್ರ ಮಾತ್ರ ಶುದ್ಧ ತತ್ವಜ್ಞಾನವನ್ನು ತಿಳಿಸುತ್ತದೆ. ಅದಕ್ಕಾಗಿ ವೇದಾಂತ ಭಾರತಿ ಹಂತ ಹಂತವಾಗಿ ಈಗ ದಕ್ಷಿಣಾಮೂರ್ತಿ ಸ್ತೋತ್ರದ ಅಭಿಯಾನಕ್ಕೆ ಬಂದಿದೆ. ಮೊದಲು ಸಾಮಾನ್ಯ ಜನರಿಗೋಸ್ಕರ ಅಥವಾ ಎಲ್ಲ ಜನರಿಗೋಸ್ಕರ ನಾವು ಸೌಂದರ್ಯ ಲಹರಿಯನ್ನು ಇಲ್ಲಿ ಕಾರ್ಯಕ್ರಮವಾಗಿ ಕೈಗೊಂಡೆವು. ಸಾಮಾನ್ಯವಾಗಿ ಜನರಿಗೆ ಗೊತ್ತಲ್ಲ, ತಾಯಿ ನಾವು ಕಂಡ ಮೊಟ್ಟ ಮೊದಲನೆಯ ದೇವರು. ಅದರಿಂದಲೇ ಹಿರಿಯರಂದರು, ದೇವರನ್ನು ತಾಯಿಯಂತೆ ಕಾಣು. ತಾಯಿಯನ್ನು ದೇವರಂತೆ ಕಾಣೋದು ಬೇರೆ, ದೇವರನ್ನು ತಾಯಿಯಂತೆ ಕಾಣೋದು. ಸೌಂದರ್ಯ ಲಹರಿಯಲ್ಲಿ ನಾವು ಮಾತೆಯ ಆರಾಧನೆ ಮಾಡಿದೆವು. ಆಮೇಲೆ ಆನಂದ ಎಂದು ಮುಂತಾದ ಕಾರ್ಯಕ್ರಮಗಳಲ್ಲಿ ಶಿವೋಹಂ ಕಾರ್ಯಕ್ರಮದಲ್ಲಿ ಶಿವನ ಆರಾಧನೆ, ನಾನಾ ದೇವತೆಗಳ ಆರಾಧನೆ ಮಾಡಿದೆವು. ಹಾಗೆ ಆರಾಧನೆ ಮಾಡ್ತಾ ಮಾಡ್ತಾ ನಾವು ಸ್ವಲ್ಪ ಪ್ರಬುದ್ಧರಾಗಿದ್ದೇವೆ ಅಂತ ಅಂದುಕೊಂಡು ದಕ್ಷಿಣಾಮೂರ್ತಿ ಸ್ತೋತ್ರದ ಅಭಿಯಾನಕ್ಕೆ ಬಂದಿದ್ದೇವೆ. ಈಗ ನಾವು ಎಷ್ಟು ಪ್ರಬುದ್ಧರಾಗಿದ್ದೇವೆ ಅಂತ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಬೇಕು. ನಮಗೆ ಈಗ ದೇವರ ಆಕಾರ ಬೇಡ, ಶುದ್ಧ ಜ್ಞಾನ.
ದಕ್ಷಿಣಾಮೂರ್ತಿ ಅಂದರೆ ಈಶ್ವರನ ಆಚಾರ್ಯಾವತಾರ. ಈಶ್ವರನು ಸನಕಾದಿಗಳಿಗೆ ತತ್ವವನ್ನು ಉಪದೇಶ ಮಾಡುವಾಗ ದಕ್ಷಿಣಾಮೂರ್ತಿಯಾಗಿ ಉಪದೇಶ ಮಾಡಿದ ಅಂತ ಒಂದು ಪುರಾಣದ ಕಥೆ. ಆ ಕಥೆ ಏನೂ ಇರಲಿ, ಅಂತೂ ದಕ್ಷಿಣಾಮೂರ್ತಿ ನಮಗೆ ಆಚಾರ್ಯ, ಗುರು, ಜ್ಞಾನವನ್ನು ಉಪದೇಶಿಸುವ ಗುರು. ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲೆಲ್ಲ ನಾವು ದಕ್ಷಿಣಾಮೂರ್ತಿಗೆ ನಮಸ್ಕಾರ ಮಾಡ್ತೇವೆ. ಈ ಸ್ತೋತ್ರದ ಪಾರಾಯಣದಿಂದ ಫಲ ಏನು? ಸಾಮಾನ್ಯವಾಗಿ ಎಲ್ಲ ಸ್ತೋತ್ರಗಳ ಪಾರಾಯಣದಲ್ಲಿ ಫಲವನ್ನು ಹೇಳ್ತಾರೆ. ನಿಮಗೆ ಧನ, ಕನಕ, ವಸ್ತು, ವಾಹನ ಇತ್ಯಾದಿಗಳು ಸಿಗುತ್ತವೆ ಅಂತ. ಹಾಗೆ ಯಾರಾದರೂ ಹೇಳಿದರೆ ಜನ ಹೆಚ್ಚಾಗಿ ಆ ಕಡೆಗೆ ಹೋಗ್ತಾರೆ. ದಕ್ಷಿಣಾಮೂರ್ತಿ ಸ್ತೋತ್ರದ ಏನು ಫಲ ಹೇಳಿದೆ? ಸರ್ವಾತ್ಮತ್ವ. ಸರ್ವಾತ್ಮತ್ವ ಎಂದರೆ ಎಲ್ಲರ ಆತ್ಮದೊಡನೆ ನಮ್ಮ ಆತ್ಮವು ವಿಲೀನಗೊಳ್ಳೋದು. ಎಲ್ಲರೂ ನಾನು ಅಲ್ಲ, ನಾವು, ಆ ನಾವನ್ನೇ ನಾನು ಅಂತ ಮಾಡಿಕೊಳ್ಳೋದು. ಈ ಸರ್ವಾತ್ಮತ್ವ ಸಿದ್ಧಿ ಇಲ್ಲಿಂದ. ಆಗ ನಮಗೆ ಶತ್ರುಗಳಿರೋದಿಲ್ಲ, ರಾಗದ್ವೇಷಗಳಿರೋದಿಲ್ಲ. ಎಲ್ಲರೂ ನಮ್ಮ ಆತ್ಮವೇ ಆದಾಗ ನಮಗೆ ಶತ್ರುಗಳು ಯಾರು, ಮಿತ್ರರು ಯಾರು? ಯಾರನ್ನು ದೂರ ತಳ್ಳೋಣ, ಯಾರನ್ನು ಹತ್ತಿರ ಸೇರಿಸೋಣ? ಒಂದು ರೀತಿಯಾದಂಥ ಪ್ರಶಾಂತ ಮನೋಭಾವ. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದ ಮುಷ್ಮಿಂಸ್ತವೆ ತೇನಾಸ್ಯ ಶ್ರವಣಾತ್ ತಥಾರ್ಥ ಮನನಾತ್ ಧ್ಯಾನಾಚ್ಯ ಸಂಕೀರ್ತನಾತ್. ಆ ದಕ್ಷಿಣಾಮೂರ್ತಿಯ ಸ್ತೋತ್ರದ ಅರ್ಥ ತಿಳ್ಕೊಂಡು ಮನನ ಮಾಡಿ ಅದನ್ನೇ ಧ್ಯಾನ ಮಾಡಿದಾಗ ನಮಗೆ ಸರ್ವಾತ್ಮತ್ವ ಲಭಿಸುತ್ತದೆ. ಇಲ್ಲಿ ಸರ್ವಾತ್ಮತ್ವ ಸಾಕೆ, ನಮಗೆ ಬೇರೆ ಏನೇನೋ ಉದ್ದೇಶ ಇದೆಯಲ್ಲ, ಐಹಿಕವಾದ ಸಾಧನಗಳಿದೆಯಲ್ಲ. ಇದಕ್ಕೆ ವ್ಯಾಖ್ಯಾನ ಬರೆದ ಸುರೇಶ್ವರಾಚಾರ್ಯರು ಹೇಳ್ತಾರೆ, ಅಡುಗೆ ಮಾಡುವವನಿಗೆ ಮುಖ್ಯವಾದ ಉದ್ದೇಶ ಅಡುಗೆ ಮಾಡೋದು. ಆದರೆ ಅಡುಗೆ ಮಾಡುತ್ತಿರುವಾಗ ಅವನಿಗೆ ಚಳಿಯೂ ನಿವಾರಣೆ ಆಗುತ್ತದೆ, ಯಾಕೆಂದರೆ ಬೆಂಕಿ ಹತ್ತಿರ ಇರ್ತಾನೆ. ಹಾಗೆ ಈ ಸ್ತೋತ್ರ ನಮಗೆ ಸರ್ವಾತ್ಮತ್ವವನ್ನು ಬಯಸಿ ನಾವು ಇದನ್ನು ಪಾರಾಯಣ ಮಾಡಿದರೂ, ಹಾಗೆ ಪಾರಾಯಣ ಮಾಡುವವನಿಗೆ ಬೇರೆ ಎಲ್ಲ ಐಹಿಕವಾದಂತಹ ಲಾಭಗಳಾಗುತ್ತವೆ. ಮೊಟ್ಟ ಮೊದಲನೇದಾಗಿ ನಮಗೆ ಸ್ವರಾಜ್ಯ ಸಿಗುತ್ತದೆ, ನಮ್ಮ ಮೇಲೆ ನಮಗೆ ಅಧಿಕಾರ ಇರುತ್ತದೆ. ಇದು ನಾವು ಮುಖ್ಯ ಸಂಪಾದಿಸಬೇಕಾದದ್ದು. ನಾವು ಒಂದು ರಾಜ್ಯದ ಅಧಿಕಾರಿಗಳಾಗ್ಬೋದು, ನೆಪೋಲಿಯನ್ ಆಗಿ ಜಗತ್ತನ್ನೇ ಗೆದ್ದಂಥ ವ್ಯಕ್ತಿಗಳಾಗ್ಬೋದು. ಆದರೆ ಅಂಥವರೂ ಕೂಡ ತಮ್ಮ ಇಂದ್ರಿಯಗಳ ಮೇಲೆ, ತಮ್ಮ ಶರೀರದ ಮೇಲೆ ಹತೋಟಿ ಇರೋದಿಲ್ಲ. ಆದರೆ ನಮಗೆ ಬೇಕಾಗಿದ್ದು, ನಮಗೆ ನಾವು ರಾಜರು, ನಮ್ಮ ಮನಸ್ಸು ನಮ್ಮ ಅಧೀನದಲ್ಲಿರಬೇಕು. ಅಂತಹ ಸ್ವರಾಜ್ಯವೂ ಇಲ್ಲಿ ಸಿಗುತ್ತದೆ, ಸರ್ವಾತ್ಮತ್ವವೂ ಸಿಗುತ್ತದೆ. ಆ ದೃಷ್ಟಿಯಿಂದ ಪರಮಪೂಜ್ಯ ಶಂಕರ ಭಾರತೀ ಸ್ವಾಮಿಗಳವರು ಈ ಅಭಿಯಾನವನ್ನು ಕೈಗೊಂಡರು. ನಮಗೆ ಗೊತ್ತಿತ್ತು ಈ ಅಭಿಯಾನ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಜನ ನೇರವಾಗಿ ಅರಿವಿನ ಕಡೆಗೆ, ಜ್ಞಾನದ ಕಡೆಗೆ ಹೋಗುತ್ತಾರೆ ಅನ್ನೋದು ಸ್ವಲ್ಪ ಕಷ್ಟ. ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ವಿ, ಒಂದು ದಕ್ಷಿಣಾಮೂರ್ತಿಯೋ ಅಥವಾ ಇನ್ಯಾವುದೋ ಒಂದು ವಿಷಯದ ಬಗ್ಗೆ ಉಪನ್ಯಾಸ ಇಟ್ಟರೆ ಆ ಉಪನ್ಯಾಸಕ್ಕೆ ಬರುವವರು ಕೈ ಬೆರಳಿನ ಎಣಿಕೆಯಷ್ಟು ಮಂದಿ. ಅದೇ ಒಂದು ಹೋಮ ಹವನ ಇಟ್ಟುಕೊಂಡ್ರೆ ಸುತ್ತಮುತ್ತಲಿನವರೆಲ್ಲರೂ ಬಂದು ಸೇರ್ತಾರೆ. ಅಂದರೆ ಈ ಕರ್ಮದಲ್ಲಿ ಇರುವಷ್ಟು ಶ್ರದ್ಧೆ ಜ್ಞಾನದಲ್ಲಿ ಸಾಮಾನ್ಯರಿಗೆ ಇರೋದಿಲ್ಲ. ಮತ್ತು ಸುರೇಶ್ವರಾಚಾರ್ಯರು ಹೇಳ್ತಾರೆ, ಈಶ್ವರಾನುಗ್ರಹಾದೇವ ಪೂಸಾಂ ಅದ್ವೈತ ವಾಸನ. ಈ ಅದ್ವೈತ ಶಾಸ್ತ್ರದಲ್ಲಿ ಅಥವಾ ಅದ್ವೈತ ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ಮೂಡುವುದಕ್ಕೂ ಕೂಡ ಈಶ್ವರಾನುಗ್ರಹ ಬೇಕು. ನಮಗೆ ಸಂತೋಷ, ಇಷ್ಟು ಜನರಿಗೂ ಈಶ್ವರಾನುಗ್ರಹ ಇದೆ. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋದು, ಇದೇ ಈಶ್ವರಾನುಗ್ರಹ ಮುಂದುವರಿಯಲಿ, ನಮಗೆ ಆತ್ಮಜ್ಞಾನ ಲಭಿಸಲಿ, ನಮ್ಮ ಸಂಸಾರಿಕ ದುಃಖಗಳು ನಿವಾರಣೆ ಹೊಂದಲಿ, ಭಗವಂತ ನಮ್ಮ ಮೇಲೆ ಕೃಪೆ ಇಡಲಿ ಎಂದು ಮತ್ತೊಮ್ಮೆ ನಾನು ಕೇಳಿಕೊಂಡು ಪರಮಪೂಜ್ಯರಿಗೆ ನನ್ನ ಈ ವಾಕ್ಕುಸುಮಗಳನ್ನು ಅರ್ಪಿಸಿ ತಮ್ಮೆಲ್ಲರನ್ನು ನಂಬಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದಕ್ಷಿಣಾಮೂರ್ತಿ ರೂಪರಾಗಿ ಸಾಕ್ಷಾತ್ತಾಗಿ ನಮ್ಮೆಲ್ಲರಿಗೂ ಈ ಪವಿತ್ರ ಸ್ತೋತ್ರದ ಜ್ಞಾನವನ್ನು ನೀಡಿರತಕ್ಕಂತಹ ಕಳೆದ 10 ತಿಂಗಳಿಂದ ಕೂಡ ಸತತವಾಗಿ ತಪಸ್ಸಿನಂತೆ ಈ ಸ್ತೋತ್ರವನ್ನು ಸಿದ್ಧಿಸಿ ಫಲವನ್ನು ನಮಗೆ ನೀಡಿರತಕ್ಕಂತಹ ನಮ್ಮೆಲ್ಲರ ಶ್ರದ್ಧಾ ಬಿಂದು, ಶ್ರದ್ಧಾ ಕೇಂದ್ರ, ಇಂದಿನ ವಿರಾಟ್ ಸಭೆಗೆ ಪ್ರೇರಕರು
ಮಾರ್ಗದರ್ಶಕರು ಆಗಿ ದಿವ್ಯ ಸಾನ್ನಿಧ್ಯವನ್ನು ನೀಡಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಗೆ ನಿಮ್ಮೆಲ್ಲರ ಪರವಾಗಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ನಮ್ಮ ಮಹಾಸಂರಕ್ಷಕರಾದಂತಹ ಜಗದ್ಗುರು ಮಹಾಸ್ವಾಮಿಗಳವರ ಪೀಠಾರೋಹಣ ರಜತ ಮಹೋತ್ಸವ ಸಂವತ್ಸರ ಹಾಗೂ ಸಾನ್ನಿಧ್ಯ ವಹಿಸಿರತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀಗಳವರ 20ನೇ ಪೀಠಾರೋಹಣ ಸಂವತ್ಸರದಲ್ಲಿ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿ ಸ್ತೋತ್ರ ಸಮರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಹಾಗೂ ಕೃಪಾ ವಿಶೇಷ. ಇದಕ್ಕಾಗಿ ನಾವು ಅತ್ಯಂತ ಭಾಗ್ಯವಂತರು ಅನ್ನತಕ್ಕಂಥದ್ದನ್ನು ಈ ಸಮಯದಲ್ಲಿ ತಿಳಿಸಲು ಇಚ್ಛೆಪಡ್ತೇನೆ. ಇಂದಿನ ಸಭೆಗೆ ಯಶಸ್ಸಾಗಲಿ ಎಂದು ಶುಭ ಸಂದೇಶವನ್ನು ಕಳಿಸಿರುವ ಭಾರತದ ರಾಷ್ಟ್ರಪತಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ವೇದಾಂತ ಭಾರತಿ ಪರವಾಗಿ ನಾನು ಸಲ್ಲಿಸುತ್ತೇನೆ. ಅವರು ಕಾರಣಾಂತರದಿಂದ ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಅದೇ ರೀತಿ ನಾವು ಈ ದೇಶದ ಪ್ರಧಾನಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ವಿ. ಅವರು ಕೆಲಸದ ಒತ್ತಡದಿಂದ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ದಕ್ಷಿಣಾಮೂರ್ತಿಯ ಕೃಪಾ ವಿಶೇಷವೋ ಏನೋ, ನಿನ್ನೆ ಸಂಜೆ ಶ್ರೀ ನೋಚೂರು ವೆಂಕಟರಾಮನ್ ಅವರು ಬರೆದಂತಹ ಶಂಕರಾಚಾರ್ಯರ ಚರಿತ್ರೆ ಆತ್ಮತೀರ್ಥಂ ಪುಸ್ತಕವನ್ನು ನರೇಂದ್ರ ಮೋದಿಯವರಿಗೆ ಶ್ರೀ ಅನಂತರಾಮನ್ ಮತ್ತು ವಿಶ್ವನಾಥನ್ ಅಂತಕ್ಕಂಥವರು ಸಮರ್ಪಣೆ ಮಾಡಿದ್ದಾರೆ. ಅದನ್ನು ನಿನ್ನೆ ರಾತ್ರಿ ಶಂಕರರ ಚರಿತ್ರೆಯ ಪುಸ್ತಕ ಅವರ ಕೈಗೆ ತಲುಪಿದೆ. ಫೇಸ್ಬುಕ್ನಲ್ಲಿ ಅದರ ಚಿತ್ರಗಳು ಹರಿದಾಡ್ತಾ ಇದೆ. ಆಗಲೇ ಅದು ದಕ್ಷಿಣಾಮೂರ್ತಿ ಕೃಪೆಯಿಂದ ನರೇಂದ್ರ ಮೋದಿಯವರಿಗೂ ಈ ಸಂದೇಶ ಈಗಾಗಲೇ ಹೋಗಿದೆ. ನಮ್ಮ ಕೋರಿಕೆಯನ್ನು ಮನ್ನಿಸಿ ರಾಮಕೃಷ್ಣ ಮಠದ ಪರಮಪೂಜ್ಯ ಶ್ರೀ ಶ್ರೀ ಚಂದ್ರೇಶಾನಂದ ಮಹಾಸ್ವಾಮಿಗಳವರು ಮತ್ತು ಸಾಧ್ವಿ ಮಾತಾಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಎಲ್ಲ ಹಿರಿಯರಿಗೂ ಕೂಡ ನಾನು ಪ್ರಣಾಮಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಭಾರತದ ಸರ್ಕಾರದ ಕ್ಯಾಬಿನೆಟ್ ಸಚಿವರು ವೇದಾಂತ ಭಾರತೀಯ ಎಲ್ಲ ಕಾರ್ಯಗಳಲ್ಲಿ ಸಕ್ರಿಯವಾಗಿ ನಮಗೆ 2 ದಶಕಗಳಿಂದಲೂ ಸಹಾಯವನ್ನು ನೀಡುತ್ತಿರತಕ್ಕಂತಹ ಮಾನ್ಯ ಶ್ರೀ ಅನಂತಕುಮಾರ್ ದಂಪತಿಗಳಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ವೇದಾಂತ ಭಾರತೀಯ ಪರವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರೀಗ ವೇದಿಕೆಗೆ ಬಂದು ಪರಮ ಪೂಜ್ಯ ಶ್ರೀ ಶ್ರೀಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾರೆ. ಮತ್ತು ಅವರು ಶಂಕರಾಚಾರ್ಯರ ಜಯಂತಿಯನ್ನು ತತ್ವಜ್ಞಾನಿಗಳ ದಿನವಾಗಿ ಮಾಡಬೇಕು ಅಂತಕ್ಕಂಥ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರ ಪ್ರಯತ್ನಕ್ಕೆ ನಮ್ಮ ಒಂದು ಸಹಾಯ ಹಸ್ತ ಇದ್ದೇ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲು ಇಚ್ಛಿಸುತ್ತೇನೆ. ಇದಲ್ಲದೆ ಮಾಜಿ ಸಚಿವರಾದಂತಹ ಶ್ರೀ KH ಶ್ರೀನಿವಾಸರವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ವೇದಾಂತ ಭಾರತೀಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದಲ್ಲದೆ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ ಮತ್ತು ಅನೇಕ ಕಾರ್ಪೊರೇಟರ್ಸ್ ಮತ್ತು ಶಾಸಕ ಪ್ರಮುಖರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ವೇದಾಂತ ಭಾರತೀಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಮುಂಭಾಗದಲ್ಲಿ ತಾವು ನೋಡಬಹುದು, ನಮ್ಮ ಅಭಿಯಾನಕ್ಕಾಗಲಿ ಪುಸ್ತಕ ಪ್ರಕಟಣೆಗಳಿಗಾಗಲಿ ಉಪನ್ಯಾಸಗಳಿಗಾಗಲಿ ಎಲ್ಲ ದೃಷ್ಟಿಯಲ್ಲೂ ಮಾರ್ಗದರ್ಶನವನ್ನು ನೀಡಿದಂತಹ ಹಿರಿಯ ವಿದ್ವಾಂಸರು ಹಾಗೆ ಇಲ್ಲಿ ನೆರೆದಿರತಕ್ಕಂತಹ ವೇದ ಪಾಠಶಾಲೆಯ ಅಧ್ಯಾಪಕರು ಹಾಗೂ ಛಾತ್ರವರ್ಗಕ್ಕೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಭೆಗೆ ಬಂದಿರತಕ್ಕಂತಹ ಶ್ರೀ ಪತ್ತಿ ಶ್ರೀಧರ್ ಅವರು ಅಭಿಯಾನ ಸಮಿತಿಯ ಗೌರವಾಧ್ಯಕ್ಷರು. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಯಾವಾಗ ಸಹಾಯ ನೀಡಿದರೂ ಸಾಕಾ ಕಮ್ಮಿ ಆದರೆ ತಿಳಿಸಿ ಅಂತಕ್ಕಂಥದ್ದು ಹೇಳೋದನ್ನು ಮರೆಯಲ್ಲ. ಅಂತಹ ಮಹಾನ್ ಭಾವರು ಶ್ರೀ ಪತಿ ಶ್ರೀಧರ್ ಅವರಿಗೆ ವೇದಾಂತ ಭಾರತೀಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಅಭಿಯಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ SS ನಾಗಾನಂದರು ಅವರ ಕೊಡುಗೆ ಈ ಕಾರ್ಯಕ್ರಮಕ್ಕೆ ಅಪಾರವಾದದ್ದು. ಈಗ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ವಿದ್ಯಾರ್ಥಿಗಳೇ ಇದ್ದೀರಾ.
ತಮಗೆ ಗೊತ್ತಾಗುತ್ತೆ, ಆ್ಯನ್ಯುವಲ್ ಡೇನಲ್ಲಿ ಯಾರೋ ಒಬ್ಬರು ಒಳ್ಳೆ ಹುಡುಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಾಗ 100 ಮೀಟರ್ ಸ್ಪ್ರಿಂಟ್ ಫಸ್ಟ್ ಪ್ರೈಸ್, 200 ಮೀಟರ್ಸ್ ಡ್ಯಾಶ್ ಫಸ್ಟ್ ಪ್ರೈಸ್, 4x400 ರಿಲೇ ಫಸ್ಟ್ ಪ್ರೈಸ್, ಆ ಥರ ಒಬ್ಬರೇ ವಿದ್ಯಾರ್ಥಿ ಅನೇಕ ಪ್ರೈಸ್ಗಳನ್ನು ತಗೊಳ್ತಾರಲ್ಲ, ಆ ರೀತಿ ನಮ್ಮ ನಾಗಾನಂದ್ ಅವರು ಯಾವ ಕ್ಷೇತ್ರದಲ್ಲಿ ಸಹಾಯ ಕೇಳಿದ್ರು ತುಂಬ ಮನಸ್ಸಿನಿಂದ ಅದಕ್ಕೆ ಸಹಾಯವನ್ನು ನೀಡ್ತಾರೆ. ಆ ನಮ್ಮ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೀಬೇಕು ಅಂತಕ್ಕಂಥದ್ದು ಮಹದಾಸೆ. ಶ್ರೀ ನಾಗಾನಂದರವರಿಗೆ ವೇದಾಂತ ಭಾರತೀಯ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಮೀಡಿಯಾ, ಪ್ರೆಸ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ, ಈಗಿನ ಕಾಲದಲ್ಲಿ ಸೆನ್ಸೇಷನಲ್ ರಿಪೋರ್ಟಿಂಗ್ ಅದೇ ಹೆಚ್ಚಾಗಿ ಒಂದು ಧನಾತ್ಮಕವಾದಂತಹ ಅಥವಾ ಪಾಸಿಟಿವ್ ರಿಪೋರ್ಟಿಂಗ್ ಅನ್ನತಕ್ಕಂಥದ್ದು ಅತ್ಯಂತ ವಿರಳವಾದ ಈ ಸಂದರ್ಭದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರ ಮಕ್ಕಳಿಗೆ, ಹಿರಿಯರಿಗೆ ಸಂಸ್ಕಾರಪ್ರದವಾದದ್ದು, ಅದನ್ನು ನಾವು ಖಂಡಿತ ಸಮಾಜಕ್ಕೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಅನೇಕ ಮಾಧ್ಯಮ ಮಿತ್ರರು ಸಹಾಯ ಮಾಡಿದ್ದಾರೆ. ಶ್ರೀ ಶಂಕರ ಚಾನೆಲ್ನವರು ಇದನ್ನು ನೇರ ಪ್ರಸಾರ ಈಗ ಮಾಡ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಇದರ ಒಂದು ಬಿತ್ತರ ಆಗ್ತಾ ಇದೆ. ಶಂಕರ ಚಾನೆಲ್ನ ಡೈರೆಕ್ಟರ್ ಆದಂತಹ ವಿದ್ವಾನ್ KL ಶ್ರೀನಿವಾಸ್ ಅವರ ಎಲ್ಲ ಸಿಬ್ಬಂದಿ ವರ್ಗಗಳಿಗೂ ನಾನು ಅನಂತ ವಂದನೆಗಳನ್ನು ತಿಳಿಸ್ತೀನಿ. ಈ ಕಾರ್ಯಕ್ರಮವನ್ನು ಈ ನಾರದ ಆ ಸಂಸ್ಥೆಯವರು ವೆಬ್ಕಾಸ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರಪಂಚದಾದ್ಯಂತ ಇಂಟರ್ನೆಟ್ ಮೂಲಕ ನೋಡಬಹುದಾಗಿದೆ. ಅವರಿಗೂ ಅದರ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರುವ ಶ್ರೀ ರವಿ ಪ್ರಕಾಶ್, ವಿಜಯವಾಣಿ, ಅದರಲ್ಲಿ ವಿಶೇಷ ಪುರವಣಿ ತಂದಂತಹ ವಾಯ್ಸ್ ಆಫ್ ಪಬ್ಲಿಕ್ ಪತ್ರಿಕೆ ಶ್ರೀ BK ರಂಗನಾಥರವರು ಮತ್ತು ಸಂಯುಕ್ತ ಕರ್ನಾಟಕ, ಮತ್ತು ವಿಶೇಷ ಲೇಖನವನ್ನು ತಂದಂತಹ ಕರ್ಮವೀರ ಪತ್ರಿಕೆ. ಹಾಗಾಗಿ ಹೊಸ ದಿಗಂತ ಕೂಡ ಅದೇ ರೀತಿ ಒಂದು ವಿಚಾರವನ್ನು ಹೊರಗಡೆ ತಂದಿದೆ. ಹಾಗಾಗಿ ಎಲ್ಲ ಮಾಧ್ಯಮ ವರ್ಗದವರಿಗೆ ಇವರು ಕೊಟ್ಟ ಸಹಾಯಕ್ಕೆ ವೇದಾಂತ ಭಾರತಿ ವಂದನೆಯನ್ನು ತಿಳಿಸುತ್ತೆ. ನಮಗೆ ಇಷ್ಟು ದೊಡ್ಡ ಕಾರ್ಯಕ್ರಮ ಯೋಜನೆ ಮಾಡಬೇಕಾದ್ರೆ ಅನೇಕ ಜನರ ಸಲಹೆ ಸಹಾಯ ನಮಗೆ ಬೇಕಾಗಿತ್ತು. ಅದರಲ್ಲಿ ಶ್ರೀ A ರಾಮಸ್ವಾಮಿಗಳು IAS, ಶ್ರೀ PB ರಾಮಮೂರ್ತಿಗಳು ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ, ಶ್ರೀ ವಿದ್ಯಾಶಂಕರ್ IAS, ಶ್ರೀ HS ಸುಬ್ರಹ್ಮಣ್ಯ ಹಾಗೂ ಅನೇಕ ಮಹನೀಯರುಗಳು ನಮಗೆ ಸಹಾಯ ಮಾಡಿದ್ದಾರೆ. ಇದಲ್ಲದೆ ವೇದಾಂತ ಭಾರತೀಯ ಟ್ರಸ್ಟಿಗಳಾದಂತಹ ಶ್ರೀ ರಾಮಚಂದ್ರ ಅವರು, ಡಾಕ್ಟರ್ ಸದಾನಂದ ಮಯ್ಯ ಅವರು, ನಮ್ಮ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀಧರ್ ಭಟ್ ಐನಕೈ ಅವರು, ಇವರೆಲ್ಲರೂ ಕೂಡ ನಾನು ಹೃತ್ಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ಈಗಾಗಲೇ ತಿಳಿಸಿದಂತೆ ಶ್ರೀ ಶಂಕರ ಚಾನೆಲ್ಲಿ ಶ್ರೀನಿವಾಸರವರ ಜೊತೆಗೆ ಡೈರೆಕ್ಟರ್ ಶ್ರೀ ಹರಿಕೃಷ್ಣ ಅವರು, ಈ ನಾರದಾದ ಶ್ರೀ ಗುರುಪ್ರಸಾದ್ ಅವರು ನಮಗೆ ಸಹಾಯ ವಸ್ತುವನ್ನು ನೀಡಿದ್ದಾರೆ. ಮತ್ತು ಈ ಬೃಹತ್ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಕ್ಕಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಡೆಪ್ಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಮತ್ತು ಶಾಲೆಗಳ ಸಹಕಾರ ಅತ್ಯಂತವಾಗಿ ಬೇಕಾಗಿತ್ತು. ಆಗ ನಾನು ಶ್ರೀ ಕಿಮ್ಮನೆ ರತ್ನಾಕರ್ ಶಿಕ್ಷಣ ಸಚಿವರನ್ನು ಭೇಟಿಯಾದಾಗ ಅವರು ತಕ್ಷಣ ಅದಕ್ಕೆ ಒಪ್ಪಿ ಎಲ್ಲರಿಗೂ ಸಂದೇಶವನ್ನು ಕಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಶಿಕ್ಷಕರು, ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯದಾ ವರ್ಣಯತ್ಕರ್ಣಮೂಲೇಂತ ಕಾಲೇ ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ ತದೇಕಂ ಪರಂ ತಾರಕ ಬ್ರಹ್ಮರೂಪಂ ಭಜೇಹಂ 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 ಭಜೇಹಂ. ಅಜ್ಞಾನಾಂತರ್ಗಹನಪತಿತಾನಾತ್ಮವಿದ್ಯೋಪದೇಶೈಃ ತ್ರಾತುಂ ಲೋಕಾನ್ ಭವದವಶಿಖಾ ತಾಪಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋರ್ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯರೂಪ. ಶ್ರೀ ಶಂಕರ ಭಗವತ್ಪಾದರು ತಮ್ಮ ಉಪದೇಶಗಳ ಮೂಲಕ
ಈ ಸಮಾಜಕ್ಕೆ ನೀಡಿದ್ದಾದರೂ ಏನು? ಈ ಒಂದು ಪ್ರಶ್ನೆಗೆ ನೇರವಾದಂತಹ ಉತ್ತರವನ್ನು ನಾವು ಭಗವತ್ಪಾದರ ಎಲ್ಲ ಉಪದೇಶಗಳಲ್ಲಿಯೂ ಕಂಡುಕೊಳ್ಳೋದಕ್ಕೆ ಯಾವುದೇ ಕಷ್ಟವಿರುವುದಿಲ್ಲ. ಸಮಸ್ತ ಮಾನವರಿಗೆ ಬೇಕಾದ್ದೇನು? ಜೀವನಕ್ಕೊಂದು ಗುರಿ, ಆ ಗುರಿಯನ್ನು ಸಾಧಿಸುವುದಕ್ಕೊಂದು ಮಾರ್ಗ. ಇದೆರಡನ್ನು ಅತಿ ಸ್ಪಷ್ಟವಾಗಿ ತಿಳಿಸಿಬಿಟ್ರೆ ಮನುಷ್ಯ ಮಾತ್ರ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಯಾವುದೇ ಅಭ್ಯಂತರ ಇರುವುದಿಲ್ಲ. ಅದು ವ್ಯತ್ಯಾಸವಾಯಿತು ಅಂತಂದರೆ ಆಗ ಸಮಾಜ ಅಲ್ಲೋಲ ಕಲ್ಲೋಲವಾಗುವುದರಲ್ಲಿಯೂ ಕೂಡ ಯಾವುದೇ ಸಂದೇಹವಿಲ್ಲ. ಅದಕ್ಕಾಗಿ ಭಗವತ್ಪಾದ ಶಂಕರ ಭಗವತ್ಪಾದರು 1200 ವರ್ಷಗಳ ಹಿಂದೆ ಸರಿಸುಮಾರಿಗೆ ಇಡೀ ಮಾನವ ಸಮಾಜಕ್ಕೆ ಉಪನಿಷತ್ತುಗಳು ಯಾವ ಗುರಿಯನ್ನು ತೋರಿಸಿದವೋ, ಆ ಗುರಿಯನ್ನು ಸಾಧಿಸುವುದಕ್ಕೆ ಯಾವ ಒಂದು ಸ್ಪಷ್ಟವಾದ ದಾರಿಯನ್ನು ಕೂಡ ತಿಳಿಸಿದವೋ, ಅದನ್ನೇ ತಮ್ಮ ಭಾಷ್ಯಗಳಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ ಮತ್ತೆ ಸಮಸ್ತ ಲೋಕಕ್ಕೆ ಸಾರಿದರು. ಅಷ್ಟು ಮಾತ್ರವಲ್ಲ, ಭಾಷ್ಯ ಅಥವಾ ಪ್ರಕರಣ ಗ್ರಂಥಗಳಾಗಿಬಿಟ್ರೆ ಅದು ಒಂದು ವಿಚಾರವನ್ನು ಮಾಡ್ತಾ, ಅದನ್ನು ಅಧ್ಯಯನವನ್ನು ಮಾಡ್ತಾ ನಾವು ನಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಬೇಕು, ದಾರಿಯನ್ನು ಕಂಡುಕೊಳ್ಬೇಕು. ಆದರೆ ಈ ಸ್ತೋತ್ರ ಸಾಹಿತ್ಯ ಅನ್ನೋದನ್ನು ಏನು ಭಗವತ್ಪಾದ ಶಂಕರರು ಅನುಗ್ರಹಿಸಿದರೋ, ಇದರ ಪರಿಣಾಮ ಇದು ಕೇವಲ ವಿಚಾರವಷ್ಟೇ ಅಲ್ಲ, ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆತ್ಮಾನಂದವನ್ನು ಅನುಭವಿಸ್ತಾ, ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಮಾಡ್ತಾ ನಮ್ಮ ಗುರಿಯನ್ನು ನಿಶ್ಚಯ ಮಾಡ್ತಾ, ಆ ಗುರಿಯನ್ನು ಸೇರುವುದಕ್ಕೆ ಬೇಕಾದ ದಾರಿಯನ್ನು ನಿಶ್ಚಯ ಮಾಡೋದಕ್ಕೆ ಏನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ತೋತ್ರಗಳ ರಚನೆಯ ಮೂಲಕ. ಇದೊಂದು ಅನ್ಯಾದೃಶವಾದ್ದು. ಒಂದು ವೇಳೆ ಗುರಿ ಮತ್ತು ದಾರಿ ಇದು ಇಲ್ಲದೇ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ನಾವಿಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದೇವೆ. ಹಿಂದೆ ವಿದ್ಯಾರ್ಥಿಗಳಾಗಿದ್ದು ಈಗ ದೊಡ್ಡವರಾಗಿರುವವರು ನಾವಿದ್ದೇವೆ. ಇಬ್ಬರಿಗೂ ಇದು ಅನ್ವಯಿಸುತ್ತೆ ಅಂತ ನಾನು ಭಾವಿಸ್ತೇನೆ. ಒಬ್ಬ ವಿದ್ಯಾರ್ಥಿಯಾದವನಿಗೆ ನಾನು 100ಕ್ಕೆ 100 ಅಂಕವನ್ನು ಪಡಿಬೇಕು, ಆ ಮೂಲಕ ನಾನು ನನ್ನ ಜನ್ಮವನ್ನು ಅಭ್ಯುದಯದ ಕಡೆಗೆ ತೊಗೊಂಡು ಹೋಗಬೇಕು, ನನ್ನ ಜೀವನವನ್ನು ಅಭ್ಯುದಯ ಕಡೆಗೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಸ್ಪಷ್ಟವಾದ ಗುರಿ ಅದು ಇಲ್ಲದೇ ಹೋದಾಗ ಆ ವಿದ್ಯಾರ್ಥಿ ಅಧ್ಯಯನವನ್ನು ಎಷ್ಟು ಔದಾಸೀನ್ಯ ಭಾವದಿಂದ ಮಾಡ್ತಾನೆ. ಅಷ್ಟು ಮಾತ್ರವಲ್ಲ, ಎಷ್ಟೋ ಬಾರಿ ಅಧ್ಯಯನವನ್ನು ಬಿಟ್ಟೇ ಬಿಡ್ತಾನೆ. ಯಾಕೆ? ಆ ಗುರಿಯೇ ಅವನಿಗೆ ಸ್ಪಷ್ಟವಿಲ್ಲ. ಅದೇ ಗುರಿ ಸ್ಪಷ್ಟವಾಗಿದ್ದುಕೊಂಡು ಅದಕ್ಕೆ ತಮ್ಮ ಅಧ್ಯಾಪಕರು ಏನೊಂದು ಅಧ್ಯಯನ ಪದ್ಧತಿಯನ್ನು ಹೇಳಿಕೊಡ್ತಾರೋ ಅದನ್ನು ಚಾಚೂ ತಪ್ಪದೆ ಮಾಡಿದಾಗ ಆ ವಿದ್ಯಾರ್ಥಿ 100ಕ್ಕೆ 100 ಅಂಕ ತಗೊಳ್ಳೋದ್ರಲ್ಲೂ ಯಾವುದೇ ಸಂದೇಹವಿಲ್ಲ. ಹಾಗೆ ಮನುಷ್ಯರಾಗಿ ಹುಟ್ಟಿರತಕ್ಕ ನಮಗೆ ಜೀವನಕ್ಕೊಂದು ನಿರ್ದಿಷ್ಟವಾದ ಗುರಿ ನಮ್ಮ ಕಣ್ಣು ಮುಂದೆ ಇಲ್ಲದೆ ಅದಕ್ಕೆ ಬೇಕಾದಂತಹ ದಾರಿಯನ್ನು ನಾವು ಅಳವಡಿಸಿಕೊಳ್ಳುವುದಾದರೂ ಹೇಗೆ? ಅದಕ್ಕಾಗಿ ಉಪನಿಷತ್ತುಗಳು ಆ ಗುರಿ ಯಾವುದು ಅನ್ನೋದನ್ನು ನಮಗೆ ಸ್ಪಷ್ಟಪಡಿಸಿದವು. ಅದೇನೊಂದು ಹೊಸ ಒಂದು ಗುರಿ ಅಂತ ನಾವೇನು ಭಾವಿಸಬೇಕಾಗಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದೇ ಗುರಿಯನ್ನೇ ಇಟ್ಟುಕೊಳ್ಳೇಬೇಕು. ಅದು ಯಾವುದು ಅಂತಂದರೆ ಪರಿಪೂರ್ಣವಾದ ಆನಂದವನ್ನು ಬದುಕಿರುವಾಗಲೇ ನಾವು ಪಡೆಯುವಂತಹದ್ದು. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಯಾವುದೇ ಭೇದ ಭಾವಕ್ಕೆ ಅವಕಾಶವಿಲ್ಲ. ಎಲ್ಲರದ್ದು ಇದು ಒಂದೇ ಗುರಿ. ಇದನ್ನು ಉಪನಿಷತ್ತುಗಳು ನಮಗೆ ವಿಶೇಷವಾಗಿ ತೋರಿಸಿಕೊಟ್ಟು ನಾವು ಪಡಿಬೇಕಾದಂತಹ ಆನಂದದ ಸ್ವರೂಪ ಏನು ಅನ್ನೋದನ್ನು ಕೂಡ ತಿಳಿಸಿದವು. ಮಾತ್ರವಲ್ಲ,
ಆ ಆನಂದವನ್ನು ಪಡೆಯುವುದಕ್ಕೆ ಯಾವ ದಾರಿ ಅನ್ನೋದನ್ನು ಕೂಡ ತಿಳಿಸಿದವು. ತೈತ್ರಿಯ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ನಲ್ಲಿ ಮಂತ್ರ ಅತಿ ಸುಂದರವಾಗಿ ಗಂಭೀರವಾದಂತಹ ವಿಚಾರವನ್ನು ನಮ್ಮ ಮುಂದಕ್ಕೆ ಇಡುತ್ತೆ. ಆ ಉಪನಿಷತ್ನಲ್ಲಿ ಹೇಳುತ್ತೆ, ಆ ಮಂತ್ರ ಹೀಗೆ ನಮಗೆ ತಿಳಿಸುತ್ತೆ, ಒಂದು ವೇಳೆ ನಾವು ಆ ಪರಮಾತ್ಮ ಅನ್ನುವಂಥ ಒಂದು ವಸ್ತು ಅದನ್ನು ಇಲ್ಲ ಅಂತ ನಾವು ಭಾವಿಸಿದರೆ ಅವನ ಜೀವನ ಏನಾಗುತ್ತೆ? ಪರಮಾತ್ಮ ಇದ್ದಾನೆ ಅಂತ ನಂಬಿದರೆ ಅಥವಾ ನಿರ್ಣಯವನ್ನು ಮಾಡಿದರೆ ಅವನ ಜೀವನ ಏನಾಗುತ್ತೆ ಅಂತ ಹೇಳುತ್ತೆ ಉಪನಿಷತ್ತು. ಉಪನಿಷತ್ತು ಹೇಳುತ್ತೆ, ಅಸನ್ನೇವ ಸಭವತಿ. ಯಾರು ಪರಮಾತ್ಮ ಅನ್ನತಕ್ಕಂಥವ ಇಲ್ಲ ಅಂತ ಭಾವಿಸ್ತಾನೋ ಅವ ಸ್ವತಃ ಇಲ್ಲದವನಾಗಿ ಬಿಡ್ತಾನೆ. ಅದೇ ಯಾರು ಪರಮಾತ್ಮ ಇದ್ದಾನೆ ಅಂತ ನಿರ್ಣಯವನ್ನು ಮಾಡ್ತಾನೋ ಅವ ಸಂತನಾಗಿಬಿಡ್ತಾನೆ ಅಂತ ಹೇಳುತ್ತೆ ಮಂತ್ರ. ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ನಮಗೆ ಭಾಷ್ಯದಲ್ಲಿ ಅತಿ ಸ್ಪಷ್ಟವಾಗಿ ಅರ್ಥವನ್ನು ತಿಳಿಸ್ತಾರೆ. ಏನು ಈ ಉಪನಿಷತ್ನ ಮಂತ್ರಕ್ಕೆ ಅರ್ಥ? ಭಗವತ್ಪಾದರು ಹೇಳ್ತಾರೆ, ನಾವು ಆ ಆನಂದ ಸ್ವರೂಪನಾದ ಪರಮಾತ್ಮ ಇದಾನೆ ಅಂತ ನಂಬಿದಾಗ ಅದನ್ನು ಪಡೆಯುವುದಕ್ಕೆ ಉಪನಿಷತ್ತುಗಳು ಯಾವ ದಾರಿಯನ್ನು ಹೇಳ್ತಾವೋ ಆ ದಾರಿಯಲ್ಲಿ ಸಾಕ್ತೇವೆ. ಪರಿಣಾಮವಾಗಿ ನಮ್ಮ ಜೀವನದಲ್ಲೇ ಒಂದು ಮಹಾ ಬದಲಾವಣೆ ಬಂದು ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಒಂದು ವೇಳೆ ನಾವು ಆ ಪರಮಾತ್ಮ ಆನಂದ ಸ್ವರೂಪವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೆ ಆವಾಗ ಅದನ್ನು ಪಡೆಯುವುದಕ್ಕೆ ಹೇಳಿದಂತಹ ದಾರಿಯನ್ನು ಯಾರೂ ಅನುಸರಿಸೋದಕ್ಕೆ ಸಾಧ್ಯವಿಲ್ಲ. ಅದರ ಫಲ ಏನಾಗುತ್ತೆ? ವ್ಯಕ್ತಿಯ ಜೀವನ ಅದು ಪರಿಪೂರ್ಣವಾಗಿ ನಷ್ಟವಾಗಿ ಹೋಗುತ್ತೆ. ಅದನ್ನೇ ಉಪನಿಷತ್ತು ಅಸನ್ನೇವ ಸಭವತಿ ಅಂತ ಹೇಳುತ್ತೆ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ಆ ಪರಮಾತ್ಮ ಇದ್ದಾನೆ ಅಂತ ನಂಬಬೇಕು, ನಿರ್ಣಯವನ್ನು ಮಾಡಬೇಕು. ಆ ಮೂಲಕ ಆ ಆನಂದ ಸ್ವರೂಪನಾದ ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕೆ ನಾವು ವೇದದಲ್ಲಿ ಹೇಳಿದಂತಹ ಆ ದಾರಿಯನ್ನು ಅನುಸರಿಸಬೇಕು. ಅದು ಒಂದೇ ದಾರಿ ಅಂತ ಭಗವತ್ಪಾದರು ಹೇಳ್ತಾರೆ. ಅಷ್ಟಕ್ಕೆ ಆ ಉಪನಿಷತ್ತು ನಿಲ್ಲದೆ ಆ ಆನಂದದ ಸ್ವರೂಪ ಏನು ಅದನ್ನು ಬಹಳ ಚೆನ್ನಾಗಿ ತಿಳಿಸುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುತ್ತೆ. ಬೇರೆ ಉಪನಿಷತ್ತುಗಳು ಕೂಡ ಇದೇ ಅರ್ಥವನ್ನು ಹೇಳ್ತವೆ. ಇದನ್ನು ತಿಳಿದಾಗ ಅವನ ಒಂದು ಜೀವನದ ಅನುಭವ ಏನಾಗುತ್ತೆ ಅದನ್ನು ಕೂಡ ಉಪನಿಷತ್ತು ಹೇಳೋದಕ್ಕೆ ಮರೆಯುವುದಿಲ್ಲ ಭಗವತ್ಪಾದ ಶಂಕರರು. ಈಗ ನಾವು ಪಾರಾಯಣಕ್ಕೆ ಸಿದ್ಧರಾಗಿರುವಂತಹ ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಇದನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ಭಗವತ್ಪಾದರ ಈ ಸ್ತೋತ್ರ ಇದು ಸಮಾಜಕ್ಕೆ ಎಂಥ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಿದೆ ಅನ್ನೋದನ್ನು ತೀರ್ಮಾನ ಮಾಡಬಹುದು. 3 ಸ್ತೋತ್ರಗಳಲ್ಲಿಯೂ ಕೂಡ ದಕ್ಷಿಣಾಮೂರ್ತಿಯನ್ನು ನಾನಾ ವಿಧವಾಗಿ ಸ್ತುತಿ ಮಾಡ್ತಾ ಭಗವತ್ಪಾದರು ಕೊನೆಗೆ ಫಲವನ್ನೇನು ಹೇಳ್ತಾರೆ ನೋಡಿ. ದಕ್ಷಿಣಾಮೂರ್ತಿ ಸ್ತೋತ್ರದ ಕೊನೆಗೆ ಹೇಳ್ತಾರೆ, ನಮಗೆಲ್ಲರಿಗೂ ಈಗ ಆ ವಾಕ್ಯ ಚೆನ್ನಾಗಿ ಗೊತ್ತಿದೆ, ಅಂತೇಚ ವೇದಾಂತ ಮಹಾರಹಸ್ಯಂ ಅಂತ ಹೇಳ್ತಾರೆ. ಕೊನೆಗೂ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಮಾಡ್ತಾ ಸಂಪತ್ತು, ಆಯಸ್ಸು, ಇದೆಲ್ಲ ವಿದ್ಯೆ ಇದೆಲ್ಲವನ್ನು ಪಡ್ಕೊಂಡು ಅದನ್ನು ಧರ್ಮ ಕಾರ್ಯಕ್ಕೆ ವಿನಿಯೋಗ ಮಾಡ್ತಾ ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಅಂತೇಚ ವೇದಾಂತ ಮಹಾರಹಸ್ಯಂ. ವೇದಾಂತ ರಹಸ್ಯ ಅಂದರೆ ಉಪನಿಷತ್ನಲ್ಲಿ ಹೇಳಿರುವಂಥ ರಹಸ್ಯ ಏನಂದರೆ ಆನಂದ. ಅದನ್ನು ನಾವು ಪಡಿತೇವೆ. ಇನ್ನು ವರ್ಣಮಾಲಾ ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳ್ತಾರೆ, ಆ ಮೇಧಾ ದಕ್ಷಿಣಾಮೂರ್ತಿಯ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭ ಮಾಡಿದಂತಹ ಸ್ತೋತ್ರ ಅದರ ಕೊನೆಗೆ ಹೇಳ್ತಾರೆ, ಹಾಹೇತ್ಯೇವಂ ವಿಸ್ಮಯಮೀಯು ಮುನಿಮುಖ್ಯಾಹ. ಆ ಆನಂದ ಸ್ವರೂಪವನ್ನು ಹೊಂದಿ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರದ ಪಾರಾಯಣದಿಂದ ಹಾ ಹಾ ಅಂತ ಸಂತೋಷದಿಂದ ಉದ್ಗಾರವನ್ನು ತೆಗಿತಾರಂತೆ. ಅಂದ್ರೆ ಅರ್ಥೇನು? ಆನಂದ ಸ್ವರೂಪರಾಗಿಬಿಡ್ತಾರೆ. ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಅಂತ ಹೇಳ್ತಾ ಮಹಾವಿಭೂತಿ ಅಂತ ಕರೀತಾರೆ. ಅದನ್ನು ಆನಂದ ಸ್ವರೂಪವೆಂಬಂತಹ ಮಹಾವಿಭೂತಿಯನ್ನು ನಾವು ಪಡಿತೇವೆ ದಕ್ಷಿಣಾಮೂರ್ತಿ ಅಷ್ಟಕದಿಂದ ಅಂತ ಭಗವತ್ಪಾದರು ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಆ ದಾರಿ ಅದನ್ನು ಪಡೆಯುವುದಕ್ಕೆ ಬೇಕಾದ ದಾರಿಯನ್ನು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಅತಿ ಸರಳವಾದ ಉದಾಹರಣೆಗಳಿಂದ ನಮಗೆ ತಿಳಿಸ್ತಾ, ನಾನು ಆಗಲೇ ಹೇಳಿದಾಗೆ ಅದನ್ನು ಗಾಯನವನ್ನು ಮಾಡೋದಕ್ಕೆ ಭಗವತ್ಪಾದರು ಹೇಳಿದಂತೆ ಸಂಕೀರ್ತನಾತ್
ನಾವು ಪಾರಾಯಣ ಮಾಡೋದ್ರಿಂದ, ಕೀರ್ತನೆ ಮಾಡೋದ್ರಿಂದಲೂ ಕೂಡ ಆ ಆನಂದ ಸ್ವರೂಪವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಷ್ಟೇ ಅಲ್ಲ, ಕೀರ್ತನೆಗೆ ಅನುಗುಣವಾದಂತಹ ಛಂದಸ್ಸು, ಪದಬಂಧಗಳು ಎಲ್ಲವನ್ನ ಅಲ್ಲಿ ಜೋಡಿಸಿ ನಮಗೆ ಕೊಟ್ಟಿರೋದ್ರಿಂದ ಕಳೆದ 6 ತಿಂಗಳಲ್ಲಿ ಎಂಥ ಒಂದು ಆನಂದವನ್ನು ಅನುಭವಿಸ್ತಾ ನಾವು ಅದನ್ನು ಹಾಡ್ತಾ ಇದ್ದೇವೆ, ಪಾರಾಯಣ ಮಾಡ್ತಾ ಇದ್ದೇವೆ ಅಂತ ನಮಗೆಲ್ಲರಿಗೂ ಅದು ಅನುಭವದಲ್ಲಿದೆ. ಆ ದಾರಿಯನ್ನು ಭಗವತ್ಪಾದರು ತೋರಿಸಿದ ರೀತಿ ಅದು ಕೂಡ ಅನ್ಯಾದೃಶವಾದ್ದು. ಮೊದಲಿಗೆ ನಾವು ಭಕ್ತರಾಗಿ ಪರಮಾತ್ಮನನ್ನು ಭಕ್ತಿಯಿಂದ ಸ್ತುತಿ ಮಾಡ್ತೇವೆ, ಇದು ಬೇಕಿದು. ಆ ದಾರಿಯಲ್ಲೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆ ಪರಮಾತ್ಮನ ನಿಜವಾದ ಸ್ವರೂಪ ಏನಿದೆಯೋ ದಕ್ಷಿಣಾಮೂರ್ತಿಯಿದ್ದು ಅದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅನ್ನೋದಕ್ಕಾಗಿ 3 ಸ್ತೋತ್ರಗಳಲ್ಲಿ ಭಗವತ್ಪಾದರು ನಮಗೆ ಮಾಡಿದ ಉಪದೇಶ, ಅದರಲ್ಲೂ ವಿಶೇಷವಾಗಿ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಸರಳವಾದ ಉದಾಹರಣೆಗಳು ಮತ್ತು ಯುಕ್ತಿಗಳ ಮೂಲಕ ಆ ದಕ್ಷಿಣಾಮೂರ್ತಿ ಇನ್ಯಾರು ಬೇರೆ ಒಂದು ವಸ್ತುವಲ್ಲ, ಅದು ನಮ್ಮ ಸ್ವರೂಪವೇ ಆಗಿದೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ನಾವು ಹುಡುಕ್ತಾ ಇರತಕ್ಕಂತಹ ಆ ಆನಂದ ಅದು ನಮ್ಮ ಸ್ವರೂಪವೇ ಆಗಿದೆ ಅಂತ ತೋರಿಸಿಕೊಡ್ತಾ ನಮ್ಮೆಲ್ಲರನ್ನ ಅಂತರ್ಮುಖಿಗಳನ್ನಾಗಿ ಮಾಡುವುದರ ಮೂಲಕ ಆ ಆನಂದದಲ್ಲೇ ನಿಲ್ಲುವಂತೆ ಭಗವತ್ಪಾದ ಶಂಕರರು ಮಾಡಿದ್ರಲ್ಲ, ಅನ್ಯಾದೃಶವಾದ್ದು. ಅಷ್ಟು ಮಾತ್ರವಲ್ಲ, ಭಾಗವತವೇ ಮೊದಲಾದಂತಹ ಶ್ರೇಷ್ಠವಾದ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಈ ವಿಷಯದಲ್ಲಿ ಅಂತ ನಾವು ವಿಶೇಷವಾಗಿ ಮನಸ್ಸಿಗೆ ತಂದುಕೊಳ್ಬೇಕು. ಭಾಗವತದಲ್ಲಿ ನಾವೆಲ್ಲ ಕೇಳಿದ್ದೇವೆ, ಅವತಾರದ ಕಥೆಗಳನ್ನು ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಅನೇಕ ಅವತಾರಗಳ ಪ್ರಸಂಗಗಳನ್ನು ಅಲ್ಲಿ ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಅಷ್ಟಾದರೂ ಕೂಡ ಮಧ್ಯೆ ಮಧ್ಯೆ ಆ ಉಪನಿಷತ್ ತತ್ವವನ್ನು ನೇರವಾಗಿ ಹೇಳೋದಕ್ಕೂ ಶುಕ ಮಹರ್ಷಿಗಳು ಮರೆತಿಲ್ಲ. ಉದ್ಧವನಿಗೆ ಉಪದೇಶವನ್ನು ಮಾಡಬೇಕಾದರೆ ಸ್ವತಃ ಭಗವಂತ ಒಂದು ಮಾತನ್ನು ಅಲ್ಲಿ ಹೇಳೋದನ್ನು ನಾವು ಕಾಣಬಹುದು. ಭಗವಂತ ಹೇಳ್ತಾನೆ, ನರೇಶ್ವಭೀಕ್ಷ್ಣಂ ಮದ್ಭಾವಂ ಪುಂಸೋ ಭಾವಯತೋ ಚಿರಾತ್. ಇದಕ್ಕೆ ಅರ್ಥ ಏನು ಅಂದರೆ, ಮನುಷ್ಯ ನಿರಂತರವಾಗಿ ಪರಮಾತ್ಮನಲ್ಲಿ ಭಾವನೆಯನ್ನು, ಭಕ್ತಿಯನ್ನು ಇಟ್ಟುಕೊಂಡು ಬರಬೇಕಂತೆ. ಹೇಗೆ ಅದು ಅಂತಂದರೆ, ಎಲ್ಲ ಮನುಷ್ಯರಲ್ಲಿ, ಯಾವುದೋ ಒಂದು ವಿಗ್ರಹದಲ್ಲಿ ಅಲ್ಲ, ಸಮಸ್ತ ಮಾನವರಲ್ಲಿಯೂ ಕೂಡ ಪರಮಾತ್ಮನಿದ್ದಾನೆ ಅಂತ ಮನಸ್ಸಿಗೆ ತಿಳುವಳಿಕೆಯನ್ನು ತಂದುಕೊಂಡು ಆ ಪರಮಾತ್ಮನನ್ನು ಅಲ್ಲಿ ಕಾಣಬೇಕಂತೆ. ಹೇಗೆ ಕಾಣಬೇಕು? ಅಭೀಕ್ಷ್ಣಂ ಅಂತ ಪದಪ್ರಯೋಗವನ್ನು ಮಾಡ್ತಾರೆ. ಅಂದರೆ ನಿರಂತರವಾಗಿ, ಎಲ್ಲೂ ಅಡೆತಡೆ ಇಲ್ಲದೆ ನಾವು ಮಾಡ್ತಾ ಬರಬೇಕು. ಹಾಗೆ ಬಂದರೆ ಫಲ ಏನು ಅಂದರೆ, ಉದ್ಧವನಿಗೆ ಭಗವಂತ ಹೇಳ್ತಾನೆ, ಸ್ಪರ್ಧಾಸೂಯ ತಿರಸ್ಕಾರಾ ಸಾಹಂಕಾರ ವಿಯಂತಿ. ಇನ್ನೊಬ್ಬರ ಜೊತೆಗೆ ಸ್ಪರ್ಧೆ, ಇನ್ನೊಬ್ಬರ ಬಗ್ಗೆ ಅಸೂಯೆ, ಅಹಂಕಾರ, ಈ ಎಲ್ಲ ದೋಷಗಳು ಕೂಡ ಪರಿಪೂರ್ಣವಾಗಿ ಹೊರಟು ಹೋಗುತ್ತಂತೆ. ಭಗವತ್ಪಾದ ಶಂಕರರು ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳಲ್ಲಿ ಆ ಪರಮಾತ್ಮ, ಯಾವ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾನೋ ಅದೇ ಪರಮಾತ್ಮ ಸರ್ವರ ಹೃದಯದಲ್ಲಿಯೂ ಇರ್ತಾನೆ ಅಂತ ಏನೊಂದು ನಮಗೆ ಉಪದೇಶವನ್ನು ಮತ್ತೆ ಮತ್ತೆ ಮಾಡಿ ತೋರಿಸಿದ್ದಾರೋ, ಈ ಭಾವನೆಯನ್ನು, ಸ್ತೋತ್ರವನ್ನು ಪಾರಾಯಣ ಮಾಡೋದರ ಮೂಲಕ ನಾವು ಮಾಡ್ತಾ ಬಂದಿದ್ದೇ ಆದರೆ ಸ್ವತಃ ಭಗವಂತನೇ ಉದ್ಧವನಿಗೆ ಹೇಳುವಂತೆ ಅಸೂಯೆ, ಕಾಮ, ಕ್ರೋಧ, ಅಹಂಕಾರ ಇದೆಲ್ಲವೂ ಕೂಡ ಕಡಿಮೆಯಾಗ್ತಾ ಬರುತ್ತೆ. ಇದು ಕಡಿಮೆ ಆದರೆ ಪರಿಣಾಮ ಏನು? ಆನಂದ ಹೆಚ್ಚಾಗ್ತಾ ಹೋಗುತ್ತೆ. ಇದು ಪರಿಪೂರ್ಣವಾಗಿ ದೂರವಾದಾಗ ಆನಂದದಲ್ಲೇ ನಾವು ನಿಲ್ತೇವೆ. ಇದು ಭಗವಂತ ಉದ್ಧವನಿಗೆ ಹೇಳುವ ಉಪಾಯ. ಭಗವತ್ಪಾದ ಶಂಕರರು ಇದೇ ಒಂದು ಆ ತತ್ವವನ್ನು ದಕ್ಷಿಣಾಮೂರ್ತಿ 3 ಸ್ತೋತ್ರಗಳಲ್ಲಿ ನಮಗೆ ಅಳವಡಿಸಿಕೊಟ್ಟಿದ್ದಾರೆ. ನಾವು ಅದನ್ನು ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡ್ತಾ ಇದ್ದೇವೆ. ಪಾರಾಯಣ ಮಾಡ್ತಕ್ಕಂಥ ನಾವು ಇನ್ನೂ ಅದರ ಕುರಿತಾಗಿ ಹೆಚ್ಚಿನ ಅಂಶಗಳನ್ನು ಮನಸ್ಸಿಗೆ ತಂದುಕೊಂಡು ನಮ್ಮ ಸಮಾಜದ ಇನ್ನಿತರ ಜನಗಳು ಯಾರಿದಕ್ಕೆ ಇನ್ನೂ ಕೂಡ ಬಂದು ಸೇರಿಕೊಳ್ಳಿಲ್ವೋ ಅಂತಹ ಎಲ್ಲ ಆಸ್ತಿಕರನ್ನು ಕೂಡ ಈ ಒಂದು ವಿಚಾರದಲ್ಲಿ ಜೋಡಿಸುವಂಥ ಒಂದು ಬಹುದೊಡ್ಡದಾದಂತಹ ಕಾರ್ಯ ಇದು ನಮ್ಮ ಮುಂದೆ ಇದೆ. ಭಗವತ್ಪಾದ ಶಂಕರರು ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳಲ್ಲಿ ಏನೊಂದು ವಿಚಾರವನ್ನು ನಮಗೆ ತಿಳಿಸಿದ್ದಾರೋ, ಭಾಷ್ಯಗಳಲ್ಲೂ ತಿಳಿಸಿದ್ದಾರೆ, ಪ್ರಕರಣ ಗ್ರಂಥಗಳು ತಿಳಿಸಿದ್ದಾರೆ. ಆದರೆ ಸಾಮಾನ್ಯರಾಗಿರ್ತಕ್ಕಂಥ ನಮಗೆ
ಈ ಸ್ತೋತ್ರಗಳ ಮೂಲಕ ಅದನ್ನು ತಿಳ್ಕೊಳ್ಳೋದು ಮತ್ತು ಸಮಾಜಕ್ಕೆ ತಿಳಿಸುವುದು ಅತಿಯಾದಂತಹ ಸುಲಭವಾದ ಉಪಾಯವಾದ್ದರಿಂದ ಇದರ ಬಗ್ಗೆ ಕಲ್ಪನೆ ಇಲ್ಲದ ಜನಗಳಿಗೆ ಈ ಒಂದು ಅಂಶವನ್ನು ವಿಶೇಷವಾಗಿ ಮನಸ್ಸಿಗೆ ತರುವುದರ ಮೂಲಕ ಮಾತ್ರವಲ್ಲ, ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯನ ಒಂದು ವಿಕಾಸ ಅಥವಾ ಆ ವ್ಯಕ್ತಿ ಗುರಿಯನ್ನು ಮುಟ್ಟುವಂತಹ ಒಂದು ದಾರಿ ಇದ್ದರೆ ಅದು ಭಗವತ್ಪಾದ ಶಂಕರರೇನು ಉಪನಿಷತ್ತಿನ ಉಪದೇಶವನ್ನು ತಿಳಿಸಿದ್ದಾರೋ ಅದು ಒಂದೇ ಅನ್ನೋದನ್ನು ಮತ್ತೆ 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 ತಿಳಿಸಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ. ಯಾಕೆ? ಒಂದೇ ಒಂದು ಕಾರಣ, ಇನ್ನು ಯಾವುದೇ ದೃಷ್ಟಿಯಿಂದ ನೋಡಿದರೂ ಕೂಡ ನಾವು ಇನ್ನೊಬ್ಬನನ್ನು ನೋಡುವಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಈ ಅರಿಷಡ್ವರ್ಗಗಳು ಬರುವುದರಲ್ಲಿ ಅನುಮಾನವೇ ಇಲ್ಲ. ಅದೇ ಎಲ್ಲರಲ್ಲಿಯೂ ಒಳಗಿರತಕ್ಕಂತಹದ್ದು ಒಂದೇ ತತ್ವ ಅಂತ ನಮ್ಮ ಮನಸ್ಸಿಗೆ ಬಂದಾಗ ಹಾಗೆ ಹೊರಗಿನ ಅಶಾಶ್ವತವಾದ ಈ ಶರೀರ, ಅದರ ಬಣ್ಣ, ಆಮೇಲೆ ಉಳಿದಿರತಕ್ಕಂಥ ಭೇದ ಭಾವಗಳು ಸಹಜವಾಗಿಯೇ ದೂರವಾಗಿ ನಾವೆಲ್ಲರೂ ಕೂಡ ಅತ್ಯಂತ ಅನ್ಯೋನ್ಯವಾಗಿ ಮಾತ್ರವಲ್ಲ ಆ ಸನಾತನ ಧರ್ಮದ ಒಂದು ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶವಾಗುತ್ತೆ. ಈ ಅವಕಾಶ ಭಗವತ್ಪಾದ ಶಂಕರರ ಸ್ತೋತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ನಮಗೆ ಕಾಣುವುದರಿಂದ ವೇದಾಂತ ಭಾರತಿ ಕಳೆದ 12 ವರ್ಷಗಳಿಂದ ಸತತವಾಗಿ ಇಂತಹ ಸ್ತೋತ್ರಗಳನ್ನು ಸಮಾಜಕ್ಕೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಕಳೆದ 6 ತಿಂಗಳಿಂದ ಬೆಂಗಳೂರು ಮಹಾನಗರದಲ್ಲಿ 1150ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ 1,00,000ಕ್ಕೂ ಹೆಚ್ಚು ಆಸ್ತಿಕರಿಗೆ ಈ ಪಾರಾಯಣದ ಒಂದು ಪ್ರವೃತ್ತಿಯನ್ನು ಹುಟ್ಟಿಸಿದ್ದು ಇದೊಂದು ದಕ್ಷಿಣಾಮೂರ್ತಿಯ ಕೃಪೆಗೆ ನಾವು ಪಾತ್ರರಾಗುವುದಕ್ಕೆ ವಿಶೇಷವಾದಂತಹ ಒಂದು ಅರ್ಹತೆ ಅಂತ ನಾನು ಭಾವಿಸ್ತೇನೆ. ಮಾತ್ರವಲ್ಲ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಇಂಥ ಶ್ರೇಷ್ಠವಾದ ಸ್ತೋತ್ರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟ ಒಂದು ಮಹಾಪ್ರಯತ್ನ. 250ಕ್ಕೂ ಹೆಚ್ಚು ಶಾಲೆಗಳಲ್ಲಿ 35,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದನ್ನು ಅಭ್ಯಾಸ ಮಾಡಿದ್ರಲ್ಲ, ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಇನ್ನು ಎಂದೂ ಕೂಡ ಅವರು ಕೆಳಕ್ಕೆ ಹೋಗುವಂತಹ ಪ್ರಮೇಯ ಬರುವುದಿಲ್ಲ. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಭಗವಂತನೇ ಇದನ್ನು ಹೇಳ್ತಾನೆ. ಇಂಥ ವಿಚಾರವನ್ನು ಸ್ವಲ್ಪವಾದರೂ ಜೀವನದಲ್ಲಿ ಅಳವಡಿಸಿದ್ದೇ ಆದರೆ ಮತ್ತೆ ಅವರು ಎಂದೂ ಕೆಳಕ್ಕೆ ಹೋಗೋದಿಲ್ಲ. ಇದು ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ಮಾತು. ಅಂತೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅದೇ ಒಂದು ನಂಬಿಕೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಅಭ್ಯಾಸ ಮಾಡಿ ಅತ್ಯಂತ ಉತ್ಸಾಹದಿಂದ ಶ್ರದ್ಧಾಭಕ್ತಿಯಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈಗ ಇದೇ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತ್ರವಲ್ಲ, ಇಷ್ಟೊಂದು ಜನ ಸಾಮೂಹಿಕವಾಗಿ ಇದನ್ನು ನಾವು ಪಾರಾಯಣ ಮಾಡೋದ್ರಿಂದ ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕವಾದ ಶಕ್ತಿ ಅದಿಲ್ಲಿ ಉಂಟಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲೇ ಒಂದು ಹೊಸ ದೃಷ್ಟಿ ಅದು ಬರಬೇಕು. ಈ ಒಂದು ಸಂಕಲ್ಪವನ್ನು ನಾವು ಮಾಡಿಕೊಂಡು ನಮ್ಮ ಶ್ರೇಯಸ್ಸು, ಸಮಾಜದ ಒಂದು ಒಳಿತು, ಇದೆರಡನ್ನೂ ಸಂಕಲ್ಪ ಮಾಡಿ ನಮ್ಮ ನಿರ್ವಹಣಾಕಾರರು ಏನೇನು ಸೂಚನೆಯನ್ನು ಕೊಟ್ಟಿದ್ದಾರೋ ಆ ಎಲ್ಲ ಸೂಚನೆಗಳನ್ನು ಪಾಲಿಸ್ತಾ ನಿಧಾನವಾಗಿ ಯಾವುದೇ ಒಂದು ಗಡಿಬಿಡಿಯನ್ನು ಮಾಡದೆ ನಾವೆಲ್ಲರೂ ಈಗ ಶ್ರದ್ಧಾಭಕ್ತಿಗಳಿಂದ ಪಾರಾಯಣವನ್ನು ಮಾಡಬೇಕಾಗಿದೆ. ಮಾತ್ರವಲ್ಲ, ಕೊನೆಗೆ 3 ನಿಮಿಷಗಳ ಮೌನವನ್ನು ಆಚರಿಸಬೇಕಾಗಿದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು, ಪಾರಾಯಣಕರ್ತರು ಕೂಡ ಈಗ ಸಿದ್ಧರಾಗಬೇಕು. ಈ ಒಂದು ಕಾರ್ಯದಲ್ಲಿ ಸಹಕರಿಸಿದ ಸಮಸ್ತ ಕಾರ್ಯಕರ್ತರಿಗೂ, ಸಂಘ ಸಂಸ್ಥೆಗಳಿಗೂ ಮತ್ತು ಎಲ್ಲ ಸ್ವಯಂ ಸೇವಕರಿಗೂ ಕೂಡ ನಾನು ವಿಶೇಷವಾದ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತೇನೆ. ಕೇಂದ್ರ ಸಚಿವರಾದಂತಹ ಶ್ರೀಮಾನ್ ಅನಂತಕುಮಾರ್ ಅವರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷ ನಾರಾಯಣ ಸ್ಮರಣೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಉಪಸಂಹರಿಸ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ. ಉಪಾಸಕಾನಾಂ ಯದುಪಾಸನೀಯಂ ಉಪಾಸಕಾನಾಂ ಯದುಪಾಸನೀಯಂ ಉಪಾತ್ತವಾಸಂ.
रूपाविशेषात्कृतसन्निधानः ओङ्काररूपामुपदिश्य विद्याम् आविद्यकध्वान्तमपाकरोतु कलाभिरिन्दोरिव कल्पिताङ्गम् एकेन मुद्रां परशुं करेण चान्येन मृगं दधानः स्वजानुविन्यस्तकरः पुरस्तात् आचार्यचूडामणिराविरस्तु धरं यक्तजटाकलापम् उपासते केचन योगिनस्त्वाम् उपात्तनादानुभवप्रमोदम् उपासते यं मुनयः शुकाद्याः निराशिषो निर्ममताधिवासाः तं दक्षिणामूर्तितनुं महेशम् उपास्महे मोहमहातिशान्त्यै कान्त्यानिन्दितकुन्दकन्दलवपुर्ण्यग्रोधमूले वसन् कारुण्यामृतवारिभिर्मुनिजनं सम्भावयन् वीक्षितैः मोहध्वान्तविभेदनं विरचयन् बोधेन तत्तादृशा देवस्तत्त्वमसीति बोधयतु मां मुद्रावतापाणिना अगौरगात्रैरललाटनेत्रैः अशान्तवेशैरभुजङ्गभूषैः अबोधमुद्रैरनपास्तनिद्रैः अपूर्णकामैरमरैरलम्नः दैवतानि कति सन्ति चावलौ नैव तानि मनसो मतानि मे दीक्षितं जडधियामनुग्रहे दक्षिणाभिमुखमेव दैवतम् मुदिताय मुग्धशशिनावतंसिने भसितावले परमणीयमूर्तये जगदिन्द्रजालरचनापटीयसे महसे नमोऽस्तु वटमूलवासिने व्यालम्बिनीभिः परितो जटाभिः
कलावशेषेण कलाधरेण पश्यल्ललाटेन मुखेन्दुना च प्रकाशसे चेतसि निर्मलानाम् उपासकानां त्वमुमासहायः पूर्णेन्दुभावं प्रकटीकरोषि यदद्यते दर्शनमात्रतो मे द्रवत्यहो मानसचन्द्रकान्तः यस्ते प्रसन्नामनुसन्दधानो मूर्तिं मुदा मुग्धशशाङ्कमौलेः ऐश्वर्यमायुर्लभते च विद्याम् अन्ते च वेदान्तमहारहस्यम् अन्ते च वेदान्तमहारहस्यम् ओमित्येतद्यस्य बुधैर्नाम गृहीतम् ओमित्येतद्यस्य बुधैर्नाम गृहीतम् यद्भासेदं भाति समस्तं वियदादि यस्याज्ञातस्वस्वपदस्था विधिमुख्याः प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि नम्राङ्गाणां भक्तिमतां यः पुरुषार्थान् दत्त्वा क्षिप्रं हन्ति च तत्सर्वविपत्तिः पादाम्भोजाधस्तनितापस्मृतिमीशं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि मोहध्वस्त्यैवैनिकवैयासकिमुख्याः संविन्मुद्रा पुस्तकवीणाक्षगुणान्यम् हस्ताम्भोजै बिभ्रतमाराधितवन्तः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि भद्रारूढं भद्रदमाराधयितॄणाम् श्रद्धापूर्वकमीशं प्रणमन्ते आदित्यायं वाञ्छितसिद्ध्यै करुणाब्धिं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि गर्भान्तस्थाः प्राणिन एते भवपाशच्छेदे दक्षं निश्चितवन्तः शरणं यम् आराध्याङ्घ्रिप्रस्फुरदम्भोरुहयुग्मं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि धन्या संसृतिवार्धेरतिमात्रात् भीता सन्तः पूर्णशशाङ्कद्युतियस्य सेवन्ते ध्यासीनमनन्तं वटमूलं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि तेजस्तोमैरङ्गदसङ्घट्टितभास्वन् माणिक्योत्थैर्भासितविश्वो रुचिरैर्यः तेजोमूर्तिं खानिलतेजः प्रमुखाब्धिं
तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि ज्यादिद्रव्यकर्माण्यखिलानि त्यक्त्वा काङ्क्षां कर्मफलेष्वत्र करोति यज्जिज्ञासां रूपफलार्थीक्षितिदेवः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि क्षिप्रं लोकेऽयं भजमानः पृथुपुण्यः प्रध्वस्ताधिः प्रोज्झितसंसृत्यखिलार्तिः प्रत्यग्भूतं ब्रह्म परं संरमते च तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि ज्ञानेत्येवं यन्मनोमध्यस्थितवर्णान् भक्ताः काले वर्णगृहीत्यै प्रजपन्तः मोदन्ते सम्प्राप्तसमस्तश्रुतितन्त्राः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि मूर्तिश्छाया निर्जितमन्दाकिनिकुन्दप्रालेयाम्भोराशिसुधाभूतिसुरेभा यस्याभ्राभाः सविधौ दक्षशिरोधिः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि तप्तस्वर्णच्छायजटाजोटकटाः प्रोद्यद्वीचि वल्लिविराजसुरसिन्धुं नित्यं सूक्ष्मं नित्यनिरस्ताखिलदोषं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि येन ज्ञातेनैव समस्तं विदितं स्यात् यस्मादन्यद्वस्तु जगत्यां शशशृङ्गम् यं प्राप्तानां नास्ति परं प्राप्यमनादिं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि मत्तो मारो यस्य ललाटाक्षिपवाग्निस्फूर्जत्कीलप्रोषितभस्मीकृतदेहः तद्भस्मासीद्यस्य सुजातः पटवासः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि ह्यम्भोराशौ संसृतिरूपे लुठतां तत् पारं गन्तुं यत्पदभक्तिर्दृढनौका सर्वाराध्यं सर्वगमानन्दपयोधिं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि मेधावी स्यादिन्दुवतं संधृतवीणं कर्पूराभं पुस्तकहस्तं कमलाक्षं चित्ते ध्यायन् यस्य वपुर्द्राङ्निमिषार्धं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि
धाम्नां धाम प्रौढरुचीनां परमं यत् सूर्यादीनां यस्य सहेतुर्जगदादेः एतावान्यो यस्य न सर्वेश्वरमीड्यं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि प्रत्याहारप्राणनिरोधादिसमर्थैः भक्तैर्दान्तैः संयतचित्तैर्यतमानैः स्वात्मत्वेन ज्ञायत एव त्वरया यः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि ज्ञांशीभूतान् प्राणिन एतान् फलदाता चित्तान्तस्थः प्रेरयति स्वे सकलेऽपि कृत्ये देवः प्राक्तनकर्मानुसरस्सन् तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि प्रज्ञामात्रं प्रापितसंविन्निजभक्तं प्राणाक्षादे प्रेरयितारं प्रणवार्थं प्राहुः प्राज्ञायं विदितानुश्रवतत्वाः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि यस्याज्ञानादेव दृढां संसृतिबन्धो यस्य ज्ञानादेव विमोक्षो भवतीति स्पष्टं ब्रूते वेदशिरोदेशिकमाद्यं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि छन्ने विद्यारूपपटेनैव च विश्वं यत्राध्यस्तं जीवपरेशत्वमपीदं भानोर्भानुष्वम्बुवदस्ताखिलभेदं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि स्वापस्वप्नौ जाग्रदवस्थापि न यत्र प्राणश्चेतः सर्वगतो यः सकलात्मा कूटस्थो यस्केवलसच्चित्सुखरूपः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि हाहेत्येवं विस्मयमीयुर्मुनिमुख्या ज्ञाते यस्मिन् स्वात्मतया नात्मविमोहः प्रत्यग्भूते ब्रह्मणि यातः कथमित्थं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि यैषारम्यैर्मत्तमयूराभिधवृत्तैः आदौ क्लृप्तायन्मनोवर्णैर्मुनिभङ्गी तामेवैतां दक्षिणवक्त्रः कृपयासौ ऊरीकुर्याद्देशिकसम्राट् परमात्मा ऊरीकुर्याद्देशिकसम्राट् परमात्मा।
ಭಜ ಗುರು ಚರಣಂ ಭಜ ಗುರು ಚರಣಂ ಭಜ ಗುರು ಚರಣಂ. ವಿಶ್ವಂದರ್ಪಣದೃಶ್ಯಮಾನನಗರೀತುಲ್ಯಂ ನಿಜಾಂತರ್ಗತಂ ವಿಶ್ವಂದರ್ಪಣದೃಶ್ಯಮಾನನಗರೀತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯಾ ಯಃ ಸಾಕ್ಷಾತ್ ಕುರುತೆ ಪ್ರಬೋಧಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ನಿರ್ವಿಕಲ್ಪಂ ಪುನಃ ಮಾಯಾಶಕ್ತಿತದೇಶಕಾಲಕಲನಾ ವೈಚಿತ್ರ್ಯಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀ ವಯಸ್ವೇಚ್ಛಯಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ಸದಾತ್ಮಕಮಸತ್ಕಲ್ಪಾರ್ಥಗಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದವಚಸಾ ಯೋ ಬೋಧಯತ್ಯಾಶ್ರಿತಾನ್ ಯತ್ ಸಾಕ್ಷಾತ್ಕರಣಾತ್ ಭವೇನ್ನ ಪುನರಾವೃತ್ತಿರ್ಭವಾಂಭೋನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನಾಚ್ಛಿದ್ರಘಟೋದರಸ್ಥಿತಮಹಾದೀಪಪ್ರಭಾಭಾಸ್ವರಂ ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ವಾರಾ ಬಹಿಸ್ಪಂದತೆ ಜಾನಾಮೀತಿ ತಮೇವ ಭಾಂತಮಧಿವೃತ್ಯೇತತ್ ಸಮಸ್तं ಜಗತ್ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂ ಚ ಶೂನ್ಯಂ ವಿದುಃ ಶ್ರೀಬಾಲಾಂಧಜಡೋಪಮಾಸ್ತ್ವಹಮಿತಿ ಭ್ರಾಂತಾಭೃಶಂ ವಾದಿನಃ ಮಾಯಾಶಕ್ತಿವಿಲಾಸಮಲ್ಪಿತಮಹಾವ್ಯಾಮೋಹಸಂಹಾರಿಣೇ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ರಾಹುಗ್ರಸ್ತದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರಕರಣೋಪಸಂಹರಣತೋ ಯೋ ಭೂತ್ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧಸಮಯೇ ಪ್ರಶ್ನವ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಬಾಲಾದಿಷ್ವಪಿ ಜಾಗ್ರದಾದಿಷು ತಥಾ ಸರ್ವಾಸ್ವವಸ್ಥಾಸ್ವಪಿ ವ್ಯಾವೃತ್ತಾಸ್ವನುವರ್ತಮಾನಮಹಮಿತ್ಯन्तಃಸ್ಫುರಂतं ಸದಾ स्वात्मानं प्रकटीकरोति भजतां यो मुद्रया भद्रया
तस्मै श्रीगुरुमूर्तये नमः इदं श्रीदक्षिणामूर्तये तस्मै श्रीगुरुमूर्तये नमः इदं श्रीदक्षिणामूर्तये विश्वं पश्यति कार्यकारणतया स्वस्वामि सम्बन्धतः शिष्याचार्यतया तथैव पितृपुत्राद्यात्मना भेदतः स्वप्ने जाग्रति वाय एष पुरुषो माया परिभ्रामितः तस्मै श्रीगुरुमूर्तये नमः इदं श्रीदक्षिणामूर्तये तस्मै श्रीगुरुमूर्तये नमः इदं श्रीदक्षिणामूर्तये भूरम्भांस्यनलो निलोम्बरमहर्नाथो हिमांशुः पुमान् इत्याभाति चराचरात्मकमिदं यस्यैव मूर्त्यष्टकम् नान्यत्किञ्चन विद्यते विमृशता यस्मात् परस्माद् विभोः तस्मै श्रीगुरुमूर्तये नमः इदं श्रीदक्षिणामूर्तये तस्मै श्रीगुरुमूर्तये नमः इदं श्रीदक्षिणामूर्तये सर्वात्मत्वमिति स्फुटीकृतमिदं यस्मादमुष्मिंस्तवे तेनास्य श्रवणात् तदर्थमननात् ध्यानाच्च संकीर्तनात् सर्वात्मत्वमहाविभूतिसहितं स्यादीश्वरत्वं विदः सिद्ध्येत्तत्पुनरष्टधा परिणतं चैश्वर्यमव्याहतम् सिद्ध्येत्तत्पुनरष्टधा परिणतं चैश्वर्यमव्याहतम् ಮೌನ ಪ್ರಾರಂಭ. तं प्रत्यञ्चं दक्षिणवक्त्रं कलयामि मोहध्वस्त्यैवैनिकवैयासिकिमुख्याः संविन्मुद्रापुस्तकवीणाक्षगुणान्यं हस्ताम्भोजैर्बिभ्रतमाराधितवन्तः तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि भद्रारूढं भद्रदमाराधयितॄणां भक्तिश्रद्धापूर्वकमीशं प्रणमन्ति आदित्यायं वाञ्छितसिद्ध्यै करुणाब्धिं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि गर्भान्तस्ताः प्राणिनयेते भवपाशच्छेदे दक्षं निश्चितवन्तः शरणं यम् आराध्याङ्घ्रिप्रस्फुरदम्भोरुहयुग्मं तं प्रत्यञ्चं दक्षिणवक्त्रं कलयामि तं प्रत्यञ्चं दक्षिणवक्त्रं कलयामि वक्त्रं धन्याः संसृतिवार्धेरतिमात्रात् भीताः सन्तः पूर्णशशाङ्कद्युतियस्य सेवन्ते ध्यासीनमनन्तं वटमूलम्
च दक्षिणवक्त्रं कलयामि तेजस्तोमैरङ्गदसङ्घट्टितभास्वन् माणिक्योत्थैर्भासितविश्वोरुचिरैर्यः तेजोमूर्तिं खानिलतेजः प्रमुखाब्धिं तं प्रत्यञ्चं दक्षिणवक्त्रं कलयामि तं प्रत्यञ्चं